ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ಐ ವೆಲ್ಕಮ್ ಯು ಆಲ್ ಟು ಫಿಸಿಕ್ಸ್ ವಾಲ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಹೆಂಗಿದ್ದೀರಾ ಮಕ್ಕಳ? ಹೌ ಆರ್ ಯು ಸ್ಟೂಡೆಂಟ್ಸ್? ಫೈನ್ ಅಲ್ವಾ? ಓಕೆ, ಆರಾಮಾಗಿದ್ದೀರಾ ತಾನೆ? ಸೊ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ಯು ಆರ್ ರೈಟಿಂಗ್ ಅ ಪ್ರಿಪ್ರೇಟರಿ ಎಕ್ಸಾಮ್. ಸೊ ನಾನು ಕೇಳ್ಪಟ್ಟಿದ್ದಂಗೆ ನಾವು ಏನು ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಲ್ವಾ, ಅದರಿಂದ ಭಾಳಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ಅಂತೆ. ಓಕೆ, ಸೊ ಸ್ಟೂಡೆಂಟ್ಸ್, ಅದ್ರಂಗೆ ವಾಟ್ ಎವರ್ ಯೋರ್ ಪ್ರಿಪ್ರೇಟರಿ ಎಕ್ಸಾಮ್ಸ್ ಇಸ್ ದರ್, ಅದರಲ್ಲಿ ಯಾವ ಥರ ಕ್ವಶನ್ಸ್ ರಿಪೀಟ್ ಆಗ್ತಿದೆ ಅಲ್ವಾ. ಸೊ ಸೇಮ್ ಇಲ್ಲಿ ಕೂಡ ನಾವು ಏನು ಎಕ್ಸಾಂಪ್ಲರ್ ಸೀರೀಸ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ಕೂಡ ಡೆಫಿನೆಟ್ಲಿ ನಿಮ್ಮದು KCET ಎಕ್ಸಾಮಲ್ಲಿ ಕ್ವಶನ್ಸನ್ನು ರಿಪೀಟ್ ಆಗುತ್ತೆ. ಓಕೆ, ಸೊ 8 to 10 ಕ್ವಶನ್ಸ್ ಅಂತೂ ಡೆಫಿನೆಟ್ಲಿ ರಿಪೀಟ್ ಆಗುತ್ತೆ. ಸೊ ನೋಟ್ ದಿಸ್ ಡೌನ್ ಇನ್ ದ ಫ್ರಂಟ್ ಪೇಜ್ ಆಫ್ ಯುವರ್ ಬುಕ್. ಸೇಮ್ ಕ್ವಶನ್ಸ್ ರಿಪೀಟ್ ಆಗಿಲ್ಲ ಅಂದರೆ ವಾಟ್ ಎವರ್ ಕಾನ್ಸೆಪ್ಟ್ಸ್ ವಿ ಆರ್ ಟೀಚಿಂಗ್ ಓವರ್ ಹಿಯರ್, ಏನು ಕಾನ್ಸೆಪ್ಟ್ಸ್ ನಾವು ಮಾಡ್ತಾ ಇದ್ದೀವಲ್ವಾ, ಈ ಪ್ರತಿಯೊಂದು ಕ್ವಶನ್ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮೇಲಿದೆ. ಓಕೆ, ವಾಟ್ ಎವರ್ ಕ್ವಶನ್ಸ್ ವಿ ಆರ್ ಡೂಯಿಂಗ್ ಓವರ್ ಹಿಯರ್, ಎವ್ರಿ ಕ್ವಶನ್ ಇಸ್ ಆನ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಫೈನ್. ಸೊ ಡೆಫಿನೆಟ್ಲಿ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅಂತೂ ಖಂಡಿತ ರಿಪೀಟ್ ಆಗೇ ಆಗುತ್ತೆ. ಓಕೆ, ಸೊ ಈ ಎಕ್ಸಾಂಪ್ಲರ್ ಸೀರೀಸಲ್ಲಿ ಇವತ್ತು ನಾವು ಇನ್ನೊಂದು ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಏನಂದರೆ matrices and determinants. One of the most important topics, students, matrices and determinants. ಸೊ ನೀವು ಇದರದ್ದು ವೇಟೇಜ್ ನೋಡಿದರೆ ಆಲ್ಮೋಸ್ಟ್ ಎವ್ರಿ ಇಯರ್ 7 to 8 ಕ್ವಶನ್ಸನ್ನು ರಿಪೀಟ್ ಆಗಿದೆ. ಮ್ಯಾಟ್ರೈಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕೂಡ್ಸ್ ಹೇಳ್ತಾ ಇದ್ದೀನಿ ನಾನು. 7 to 8 ಕ್ವಶನ್ಸ್ ಡೆಫಿನೆಟ್ಲಿ ಮ್ಯಾಟ್ರೈಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸಿಂದ ರಿಪೀಟ್ ಆಗಿದೆ. ಓಕೆ, ಆಮೇಲೆ ಆ 7 to 8 ಕ್ವಶನ್ಸಲ್ಲಿ ನೀವು ತಿಳ್ಕೊಳ್ಳಿ, ಒಂದು 6 ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು ಅಂತ. ಕ್ಲಿಯರ್? ಸೊ ರಿಮೈನಿಂಗ್ 2 ಕ್ವಶನ್ಸ್ ಟಫ್ ಆಗಿರಲಿ, ಬಟ್ ಆ 6 ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಅಲ್ಲೇ ನಿಮ್ಮದು 6 ಮಾರ್ಕ್ಸ್ ಕವರ್ ಆಯ್ತಲ್ವಾ. ಕರೆಕ್ಟ್? ವಿ ಆರ್ ಅಪ್ರೋಚಿಂಗ್ ಅವರ್ ಟಾರ್ಗೆಟ್. ಕರೆಕ್ಟ್? ವಾಟ್ ಎವರ್ ಟಾರ್ಗೆಟ್ ಯು ಪೀಪಲ್ ಮೈಟ್ ಹ್ಯಾವ್ ಫಿಕ್ಸ್ಡ್, ಒಂದು 50 ಮಾರ್ಕ್ಸ್ ಆಗಲಿ, ಒಂದು 45 ಮಾರ್ಕ್ಸ್ ಆಗಲಿ, ನೀವು ಫಿಕ್ಸ್ ಮಾಡಿರ್ತೀರ. ಕರೆಕ್ಟ್? ಆ ಟಾರ್ಗೆಟಿಗೆ ನೀವು ಅಪ್ರೋಚ್ ಮಾಡ್ತಾ ಇದ್ದೀರಲ್ವಾ. ಕರೆಕ್ಟ್? ಸೊ ಪ್ರತಿಯೊಂದು ಟಾಪಿಕ್ ಎಕ್ಸಾಂಪ್ಲರ್ ಸೀರೀಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಇನ್ ಬಿಲ್ಡಿಂಗ್ ಯೋರ್ ಕಾನ್ಸೆಪ್ಟ್ ಆಗಿರಲಿ, ಕ್ವಶನ್ ಅಪ್ರೋಚ್ ಮಾಡೋ ನಿಮ್ಮದು ಟೆಕ್ನಿಕ್ ಆಗಿರಲಿ. ಸೊ ವಿತ್ ದಿಸ್ ಲೆಟ್ ಅಸ್ ಓಕೆ, ಎವ್ರಿ ಟೈಮ್ ನಾವು ಯಾವ ರೀತಿ ಡಿಸ್ಕಸ್ ಮಾಡ್ತೀವಿ, ಫಸ್ಟ್ ನಾವು ಟಾಪಿಕ್ ವೈಸ್ ಅನಾಲೈಸಿಸ್ ಮಾಡ್ತೀವಿ, ಯಾವ ಇಯರಲ್ಲಿ ಎಷ್ಟು ಕ್ವಶನ್ ಬಂದಿದೆ, ಯಾವ ಟಾಪಿಕಿಂದ ಬಂದಿದೆ. ಆಮೇಲೆ ಅದೇ ಟಾಪಿಕಲ್ಲಿ ಮ್ಯಾಟ್ರೈಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ನಾವು ಡಿಸ್ಕಸ್ ಮಾಡೋಣ, ಎಷ್ಟು ಕ್ವಶನ್ಸ್ ನಿಮ್ಮದು ಯಾವ ಟಾಪಿಕಿಂದ ಇಂಪಾರ್ಟೆಂಟ್ ಇದೆ, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ. ಆಪ್ರೇಷನ್ಸ್ ಆನ್ ಮ್ಯಾಟ್ರೈಸಿಸ್ ಆಗಿರ್ಬೋದು. ಓಕೆ, ಅಗೇನ್ ಮತ್ತೆ ಅದನ್ನು ಬಿಟ್ಟು ಯೋರ್ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ ಆಗಿರ್ಬೋದು. ಓಕೆ, ಸೊ ಹಾಗಿದ್ರೆ ಬನ್ನಿ ಮಕ್ಕಳ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ವಿ ವಿಲ್ ಡೂ ದ ಚಾಪ್ಟರ್ ಅನಾಲೈಸಿಸ್, ಟಾಪಿಕ್ಸ್ ಟು ಬಿ ಕವರ್ಡ್ ಅಲ್ಲಿ ಚಾಪ್ಟರ್ ಅನಾಲೈಸಿಸ್ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಎಕ್ಸಾಂಪ್ಲರ್ ಕ್ವಶನ್ಸ್ ಆ್ಯಂಡ್ KCET PYQs. ಓಕೆ, ಸೊ ಎಕ್ಸಾಂಪ್ಲರ್ ಕ್ವಶನ್ಸ್ ನೀವು ನೋಡಿದರೆ ಇವಾಗ ಮುಂದೆ ಹೋಗಿ ಇದು ಏನಿದೆ ಅಲ್ವಾ ನಿಮ್ಮದು KCET PYQs, ಅದು ಡೈರೆಕ್ಟಾಗಿ ಎಕ್ಸಾಂಪ್ಲರ್ ಬುಕ್ಕಿಂದ ತೊಗೊಂಡಿದ್ದಾರೆ ಅವರು. ಒಂದು 5 to 6 ಕ್ವಶನ್ ಅಂತೂ ನಾನಂತೂ ಮಿನಿಮಮ್ ಕ್ವಶನ್ಸ್ ತೊಗೊಂಡಿದ್ದೀನಿ. ನೀವು ಕಂಪ್ಲೀಟ್ ಪ್ಯಾಟರ್ನ್ ನೀವು ನೋಡಿದರೆ, ಓಕೆ, ಸೊ ಐ ಹ್ಯಾವ್ ಟೇಕನ್ 25 ಕ್ವಶನ್ಸ್ ಓವರ್ ಇಯರ್. 25 ಕ್ವಶನ್ಸ್ ಇಂದ ಒಂದು 15 ಕ್ವಶನ್ ಅಂತೂ ನಿಮ್ಮದು KCET PYQ ಅಲ್ಲಿ ಡೈರೆಕ್ಟಾಗಿ ರಿಪೀಟ್ ಆಗಿದೆ. ಓಕೆ, ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ನೋಡಿ, ಹಾಗಿದ್ರೆ ಲೆಟ್ ಅಸ್ ಸ್ಟಾರ್ಟ್ ಓವರ್ ಹಿಯರ್. 2018 ನೋಡಿ ಎಷ್ಟು ಕ್ವಶನ್ಸ್ ಬಂದಿದೆ? 7 ಕ್ವಶನ್ಸ್ ಈ ಟಾಪಿಕಿಂದ ಕಂಪ್ಲೀಟ್ ಮ್ಯಾಟ್ರೈಸಿಸ್ ಡಿಟರ್ಮಿನೆಂಟ್ ಕಂಬೈನ್ ಹೇಳ್ತಾ ಇದ್ದೀನಿ, ನಾಟ್ ಓನ್ಲಿ ಮ್ಯಾಟ್ರೈಸಿಸ್, ನಾಟ್ ಓನ್ಲಿ ಡಿಟರ್ಮಿನೆಂಟ್ಸ್, ಕಂಬೈನ್ಡ್ ಆಗಿ. 2019 ಅದೇ ಏನಾಗಿದೆ ನೋಡಿ, 6 ಕ್ವಶನ್ಸ್. ಫೈನ್. 2020 ಎಷ್ಟು ಕ್ವಶನ್ ಬಂದಿದೆ? 6 ಕ್ವಶನ್ ಬಂದಿದೆ. 2021 ಎಷ್ಟು ಕ್ವಶನ್ ಬಂದಿದೆ ನೋಡಿ, ಮತ್ತೆ 6 ಕ್ವಶನ್ಸ್ ಬಂದಿದೆ. 2022 ಇಫ್ ಯು ಸಿ ಓವರ್ ಹಿಯರ್ ಅಗೇನ್ ವಿ ಹ್ಯಾವ್ 8 ಕ್ವಶನ್ಸ್. ನೋಡಿ 8 ಕ್ವಶನ್ಸ್ ನಿಮ್ಮದು. If you see over here, 8 questions they have asked in 2022. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಬನ್ನಿ. ಓಕೆ, ಸೊ ಇಫ್ ಯು ಸಿ ಓವರ್ ಹಿಯರ್ 2023 ಅಲ್ಲಿ ನೋಡಿ, 2023 they have asked 7 questions and 2024 they have asked again 6 questions. So average, if I give you the average of this, average ಏನಾಗಿದ್ದರು ನೋಡಿ, ಇಲ್ಲಿ 6 ಕ್ವಶನ್ಸ್ ಅಂತೂ ಬಂದಿದೆ ಅಲ್ವಾ, 6 ಕ್ವಶನ್ಸ್ ಅಂದು ಬಂದಿದೆ. ಫೈನ್, ಎವ್ರೇಜ್. ಓಕೆ, ಸೊ ಇವಾಗ ಯಾವ ಟಾಪಿಕ್ಸ್ ಮೇಲೆ ಬಂದಿದೆ ನೋಡೋಣ. ನೋಡಿ ಇಲ್ಲಿ ಆಪ್ರೇಷನ್ಸ್ ಆನ್ ಮ್ಯಾಟ್ರೈಸಿಸ್, ಪ್ರಾಪರ್ಟೀಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್. ಕ್ಲಿಯರ್? ಈ 3 ಕಾನ್ಸೆಪ್ಟ್ ನೋಡಿ. ಆಪ್ರೇಷನ್ಸ್ ಅಂತೂ 1 year ಡೆಫಿನೆಟ್ಲಿ 1 ಕ್ವಶನ್ ವಿಲ್ ಬಿ ದರ್, 1 ಕ್ವಶನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ದರ್. ಮುಂದೆ ಹೋಗಿ ನೋಡೋಣ
ಆಪರೇಷನ್ಸ್ ಆಫ್ ಮ್ಯಾಟ್ರೈಸಲ್ಲಿ ಮತ್ತು ಯಾವ್ಯಾವ ಸಬ್ ಟಾಪಿಕ್ಸ್ ಬರುತ್ತೆ ಅಂತ, ಅದೇ ಎಡಿಷನ್, ಸಬ್ಟ್ರಾಕ್ಷನ್, ಈಕ್ವಾಲಿಟಿ. ಕ್ಲಿಯರ್. ನೆಕ್ಸ್ಟು ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್. ಎಸ್, ದಿಸ್ ಈಸ್ ಒನ್ ಅದರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸರ್ಟನ್ ಪ್ರಾಪರ್ಟೀಸ್ ಆರ್ ದರ್. 2 rows ಸೇಮ್ ಇದ್ರೆ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಇಸ್ 0. 1 row ಕಂಪ್ಲೀಟ್ಲಿ 0 ಇದ್ರೆ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಇಸ್ 0. ಸೊ ಆ ರೀತಿ ಎಲ್ಲ ಕ್ವಶನ್ಸ್ ಏನಾಗಿದೆ ಇಲ್ಲಿ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಈಸ್ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಒಂದು ಕ್ವಶನನ್ನು ಇಲ್ಲಿ ಬಂದಿದೆ. ಅದನ್ನಾದಮೇಲೆ ನೆಕ್ಸ್ಟ್ ನೋಡಿ, ಇಫ್ ಯು ಸಿ ಇನ್ 2019 ಅಗೇನ್ ಆಪರೇಷನ್ಸ್ ಆಫ್ ಮ್ಯಾಟ್ರೈಸಸ್ ಇಸ್ ದರ್. ನೋಡಿ ಮತ್ತೆ ಪ್ರಾಪರ್ಟೀಸ್ ಇದೆ, ಹೇಳಿದೆ ಅಲ್ವಾ. ನಾ ಏನು ಹೇಳಿದೆ ನಿಮಗೆ, ಒಂದು ಕ್ವಶನ್ ಅಂತೂ ಡೆಫಿನೆಟ್ಲಿ ಬಂದಿದೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಇಂದ ಬಂದಿದ್ದೇನಿಲ್ರಿ. ಓಕೆ, ನೆಕ್ಸ್ಟ್ ನೋಡಿ, ಕೋ ಫ್ಯಾಕ್ಟರ್ಸ್ ಆ್ಯಂಡ್ ಕಾನ್ಸ್ಟಂಟ್ ಟರ್ಮ್ ಇನ್ ದ ಡಿಟರ್ಮಿನೆಂಟ್. ಓಕೆ, ಒಂದು ಪಾಲಿನಾಮಿಯಲ್ ಇಕ್ವೇಷನ್ ಅನ್ನು ಕೊಟ್ಟಿರ್ತಾರೆ ನಿಮಗೆ. ಅದನ್ನು ನೀವು ಏನು ಮಾಡಬೇಕು ಅಂದರೆ, ಒಂದು ಡಿಟರ್ಮಿನೆಂಟ್ ಕೊಟ್ಟಿರ್ತಾರೆ, ಒಂದು ಪಾಲಿನಾಮಿಯಲ್ ಕೊಟ್ಟಿರ್ತಾರೆ. ಆ ಪಾಲಿನಾಮಿಯಲಲ್ಲಿ ಯಾವುದಾದ್ರೂ ಒಂದು ಟರ್ಮನ್ನು ಕೇಳ್ತಾರೆ ಅವರು. ಕರೆಕ್ಟ್. ಅದನ್ನ ಏನಾಗಿರ್ಬೋದು, ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿರ್ಬೋದು, ಡಿಪೆಂಡೆಂಟ್ ಆನ್ ಎಕ್ಸ್ ಆಗಿರ್ಬೋದು. ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿದ್ರೆ ಎಕ್ಸ್ ಈಕ್ವಲ್ಸ್ ಟು 0 ತೊಗೊಂಡ್ಬಿಡಿ, ಡೈರೆಕ್ಟ್ಲಿ ಆನ್ಸರ್ ಬರುತ್ತೆ. ಆ ರೀತಿ ಎಲ್ಲ ಕ್ವಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಈಸ್ ಆಪರೇಷನ್ ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಟ್ರೈಸಸ್. ಮತ್ತೆ ಎವ್ರಿ ಇಯರ್ ದೇರ್ ಇಸ್ ಡೆಫಿನೆಟ್ಲಿ ದರ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್, ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್. ಓಕೆ, ನೆಕ್ಸ್ಟ್ ನಿಮ್ಮದು ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್ ಏನಿದೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಕ್ಲಿಯರ್. ವೆನ್ ವಿ ಕವರ್ ದಿಸ್ ಟಾಪಿಕ್ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಕ್ವಶನ್ಸ್, ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಬ್ರೀಫ್ ಸಿನಾಪ್ಸಿಸ್ ಅನ್ನು ಕೊಡ್ತೀನಿ. Brief synopsis means what, students? Whatever important concepts are there, whatever important properties are there or formulas are there, we will go through it, we'll glance through it once, so that when we go to questions there will be no confusion for you. Okay, so next is types of matrices, inverse of a matrice, inverse properties of determinants. Okay, idu kuda one properties ide, I'll cover this. Adadmele maximum value of the determinant. Okay, ಈ ಕ್ವಶನ್ ಕೂಡ ನಾನು ತಗೊಂಡಿದ್ದೀನಿ. ಫೈನ್. ನೆಕ್ಸ್ಟ್ ಇಸ್ ಟೈಪ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಆಫ್ ಅ ಮ್ಯಾಟ್ರಿಕ್ಸ್, ಅಡ್ಜಾಯಿಂಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ನೋಡಿ, ಆ್ಯಸ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ 2024, ವಾಟ್ ಈಸ್ ಹ್ಯಾಪ್ನಿಂಗ್ ಓವರ್ ಹಿಯರ್, ಅಡ್ಜಾಯಿಂಟ್ ಮೇಲೆ ಜಾಸ್ತಿ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. ಕರೆಕ್ಟ್. ಸೊ ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್, ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ ಅಂದರೆ ಅದೇ ಏರಿಯಾ ಆಫ್ ದಿ ಟ್ರಯಾಂಗಲ್, ಲೈನ್, ಯೋರ್ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಆರ್ ನಾಟ್. ಈ ಕ್ವಶನ್ ವಾಟ್ ಎವರ್ ಇಸ್ ದೇರ್ ಈಸ್ ರಿಪೀಟೆಡ್. ಈ ಕ್ವಶನ್ ಆರ್ ಕಾನ್ಸೆಪ್ಟ್ ರಿಪೀಟ್ ಆಗಿದೆ ಇದು. ಓಕೆ, so next if we go ahead, equality of matrices, matte operations of matrices concept, matrix operation, singular matrix, they have repeated question. Fine. 2023 ಅಲ್ಲಿ ರಿಪೀಟ್ ಆಗಿದೆ, 2021 ಅಲ್ಲಿ ರಿಪೀಟ್ ಆಗಿತ್ತು, 2025 ಅಲ್ಲಿ ಕೂಡ ರಿಪೀಟ್ ಆಗ್ಬೋದು. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಮಕ್ಕಳ? a matrix whose determinant is equals to 0. a matrix whose determinant is equals to 0, we call it singular matrix. Clear? ನೆಕ್ಸ್ಟ್ ನೋಡಿ, ಆಪರೇಷನ್ಸ್ ಆನ್ ಮ್ಯಾಟ್ರೈಸಸ್ ಮೇಲೆ ಕೂಡ ಬಂದಿದೆ. ಮತ್ತೆ ರಿಪೀಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರೈಸಸ್, ಅಡ್ಜಾಯಿಂಟ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಡೋಂಟ್ ಫಾರ್ಗೆಟ್ ದ ಪ್ರಾಪರ್ಟೀಸ್. ನೆಕ್ಸ್ಟ್ ಇವಾಗ ಏನು ಕೊಡ್ತೀನಲ್ಲ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ನೀವು. ಓಕೆ, ಅದೇನು ಪ್ರಾಪರ್ಟೀಸ್ ಕೊಡ್ತಾ ಇದ್ದೀನಲ್ರಿ, ಅದನ್ನು ಒಂದು ನೋಟ್ಸ್ ಮಾಡ್ಕೊಂಡು ಸಪ್ರೇಟಾಗಿ ಇಡ್ರಿ. ಬಿಕಾಸ್ ಡೆಫಿನೆಟ್ಲಿ ಎಕ್ಸಾಮ್ ಟೈಮಲ್ಲಿ ನೀವು ಏನು ಮಾಡ್ಬೋದು, ಅದನ್ನೇ ನೋಟ್ಸನ್ನು ಫಾಲೋ ಮಾಡಿ ನಿಮ್ಮದು ಒಂದು ಪ್ರಿಪರೇಷನನ್ನು ಮಾಡ್ಬೋದು. ಕ್ಲಿಯರ್. ನೆಕ್ಸ್ಟ್, ಡಿಫ್ರೆನ್ಸಿಯೇಷನ್ ಆಫ್ ಡಿಟರ್ಮಿನೆಂಟ್ಸ್. ಈ ಟಾಪಿಕ್ ಮೇಲೆ ಕೂಡ ಒಂದು ಕ್ವಶನನ್ನು ತೊಗೊಂಡಿದ್ದೀನಿ. ಫೈನ್. ಆ ಕ್ವಶನ್ ಮಾಡುವಾಗ ನಾನು ಏನು ಮಾಡ್ತೀನಿ, ಮತ್ತೆ ಈ ಪ್ರಾಪರ್ಟಿಯನ್ನು ನಿಮಗೆ ಒಂದ್ಸತಿ ಹೇಳ್ಕೊಡ್ತೀನಿ ರೀ. ಓಕೆ, ಇಸ್ ಇಟ್ ಫೈನ್? ಓಕೆ, ಹಾಗಿದ್ರೆ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದಿಸ್ ಟಾಪಿಕನ್ನು ನೋಡೋಣ. ಕ್ಲಿಯರ್. ವೆನ್ ವಿ ಸಿ ಅಬೌಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಓವರ್ ಹಿಯರ್, ನೋಡಿ, ಆಪರೇಷನ್ಸ್ ಆನ್ ಮ್ಯಾಟ್ರೈಸಸಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಅಡಿಷನ್ ಕಲಿಬೇಕು ನೀವು, ಸಪ್ರಾಷನ್ ಕಲಿಬೇಕು, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್, ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಟ್ರಾನ್ಸ್ಪೋಸ್ದು ಪ್ರಾಪರ್ಟೀಸ್ ಹೇಳ್ಕೊಡ್ತೀನಿ. ಬಟ್ ನೆನಪಿರಲಿ ನಿಮಗೆ, ಏನಿದು ಈಗ ಪ್ರಾಪರ್ಟೀಸ್ ಎಲ್ಲ ಬರ್ಸ್ತಿದ್ದೀನಲ್ಲ, ಅದನ್ನು ನೆನಪಿರಲಿ, ಮರಿಲಿಕ್ಕೆ ಹೋಗಬೇಡಿ. ಅದನ್ನೇ ನೀವು ಮುಂದೆ ಹೋಗಿ ಕ್ವಶನ್ಸಿಗೆ ಅಪ್ಲೈ ಮಾಡಬೇಕು. ಫೈನ್. ಸೊ ನೆಕ್ಸ್ಟ್ ಇಸ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರೈಸಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಕ್ಲಿಯರ್. ಆಫ್ಟರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, properties related to adjoint and inverse of a matrix, and also based on determinants. ಅಂದರೆ adjoint of a matrix ನಿಮ್ಗೆ ಗೊತ್ತು, co-factor matrix transpose. ಬಟ್ KCET ಎಕ್ಸಾಮಲ್ಲಿ ಡೈರೆಕ್ಟಾಗಿ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಹೌದಲ್ವಾ? ಡೈರೆಕ್ಟಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಅಂದರೆ ಫಸ್ಟ್ 3x3 ಮ್ಯಾಟ್ರಿಕ್ಸ್ ಕೊಟ್ಟರೆ, ಇಫ್ ಯು ಗೋ ಆನ್ ಫೈಂಡಿಂಗ್ ದ ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್, ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಇಡುತ್ತೆ. ನಿಮ್ಗೆ ಬೇಕಿದ್ರೆ ಇನ್ನೊಂದು ಈ ಸೆಷನಲ್ಲಿ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಶಾರ್ಟ್ಕಟ್ ಟ್ರಿಕ್ಕಿಂದ ಯಾವ ರೀತಿ ಫೈಂಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕ್ಲಿಯರ್. ಸೊ ನೆಕ್ಸ್ಟ್ ನೋಡಿ, again coming to properties of the determinant, very important.
ಫೈನ್. ಪ್ರಾಪರ್ಟೀಸ್ ಆಫ್ ದ ಡಿಟರ್ಮಿನೆಂಟ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆ್ಯಂಡ್ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಪ್ರಾಪರ್ಟೀಸ್, ಡಿಫರೆನ್ಸಿಯೇಷನ್ ಆಫ್ ಡಿಟರ್ಮಿನೆಂಟ್, ಅಪ್ಲಿಕೇಶನ್ ಆಫ್ ಡಿಟರ್ಮಿನೆಂಟ್ಸ್ ಅಲ್ಲಿ ಅಲ್ಟರ್ನೇಟಿವ್ ಇಯರ್ ಕ್ವಶನ್ಸ್ ಅನ್ನ ಬಂದಿದೆ. ಏರಿಯಾ ಆಫ್ ದಿ ಟ್ರಯಾಂಗಲ್ ಆಗಿರಲಿ ಆ್ಯಂಡ್ ಇಟ್ಸ್ ರಿಲೇಟೆಡ್ ಪ್ರಾಪರ್ಟೀಸ್. ಸೊ ಹಾಗಿದ್ರೆ ಮಕ್ಕಳ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಪ್ರಾಪರ್ಟೀಸ್ ಆಫ್ ನಿಮ್ಮದು ಟ್ರಾನ್ಸ್ಪೋಸ್. ಸೊ ಫಸ್ಟ್ ಪ್ರಾಪರ್ಟಿಯನ್ನು ನೋಡಿ, ಯೋರ್ ಎ ಬಿ whole transpose is equals to B transpose A transpose. Clear? Second property ಏನಂದ್ರೆ ABC whole transpose. ಇದಕ್ಕೆ ನಾವು ಏನಂತೀವ್ರಿ ಅಂದ್ರೆ ರಿವರ್ಸಲ್ ಪ್ರಾಪರ್ಟಿ ಅಂತೇವೆ ಇದಕ್ಕೆ. ಫೈನ್. ಸೊ ನೋಡಿ ಇಲ್ಲೇನಾಗುತ್ತೆ, ಸಿ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಈ ರೀತಿ ಓಪನ್ ಆಗುತ್ತೆ, ರಿವರ್ಸ್ ವೇ ಅಲ್ಲಿ ಓಪನ್ ಆಗುತ್ತೆ ಅದು. ಫೈನ್. ಥರ್ಡ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ಯುವರ್ ಸ್ಟೂಡೆಂಟ್ಸ್, ಓಕೆ, ಎ ಟ್ರಾನ್ಸ್ಪೋಸ್ whole transpose is equal to A. Fine. Fourth property is nothing but A plus or minus B transpose is equals to A transpose plus or minus B transpose. ಇದೊಂದು ಪ್ರಾಪರ್ಟಿ ಆಯಿತು ನಿಮ್ಮದು. ಫೈನ್. ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ ನಿಮ್ಮದು ಏನಂದರೆ ನೋಡಿ ಇಲ್ಲಿ ಎ ಕೆ ಟೈಮ್ಸ್ ಆಫ್ ಎ ಟ್ರಾನ್ಸ್ಪೋಸ್. ಓಕೆ, ಯಾವುದೋ ಒಂದು ಕಾನ್ಸ್ಟಂಟ್ ಮಲ್ಟಿಪಲ್ ಇದ್ರೆ ಕೆ ಟೈಮ್ಸ್ ಆಫ್ ಎ ಟ್ರಾನ್ಸ್ಪೋಸ್, ಇಫ್ ಇಟ್ ಈಸ್ ದಿಸ್ ಕೆ ಟೈಮ್ಸ್ ಆಫ್ ಎ ಟ್ರಾನ್ಸ್ಪೋಸ್, ಇಟ್ ಈಸ್ ನಥಿಂಗ್ ಬಟ್ ಕೆ ಹಾಗೆ ಇರುತ್ತೆ. ಓಕೆ, ಯೋ ಕೆ ವಿಲ್ ನಾಟ್ ಚೇಂಜ್, ಕೆ ಚೇಂಜ್ ಆಗಂಗಿಲ್ಲ, ಇಟ್ ವಿಲ್ ಬಿ ನಥಿಂಗ್ ಬಟ್ ಕೆ ಟೈಮ್ಸ್ ಆಫ್ ಎ ಟ್ರಾನ್ಸ್ಪೋಸ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪ್ರಾಪರ್ಟಿ ಏನಿದೆ ಅಂತ ನೋಡ್ರಿ ಇಲ್ಲಿ. ಓಕೆ, ಸಿಕ್ಸ್ತ್ ಪ್ರಾಪರ್ಟಿ ಏನಂದ್ರೆ ಎಸ್, ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಸೇಮ್ ಆಸ್ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಟ್ರಾನ್ಸ್ಪೋಸ್. ಅಂದರೆ ನೀವು ಫಸ್ಟ್ ಏನು ಮಾಡ್ಬೋದು ಅಂದ್ರೆ ಟ್ರಾನ್ಸ್ಪೋಸ್ ತೊಗೊಳ್ಳಿ ಮ್ಯಾಟ್ರಿಕ್ಸ್ದು, ಅದ್ರ ಡಿಟರ್ಮಿನೆಂಟ್ ಫೈಂಡ್ ಮಾಡಿರಿ, ಇಲ್ಲಾರೆ ಡಿಟರ್ಮಿನೆಂಟ್ ಫೈಂಡ್ ಮಾಡಿ ಅದ್ರ ಟ್ರಾನ್ಸ್ಪೋಸ್ ತೊಗೊರಿ, ಎರಡು ಸೇಮ್ ಬರುತ್ತೆ. ಓಕೆ, ಸೊ ಸೆವೆಂತ್ ಒನ್, ಯೋರ್ ಎ ಟ್ರಾನ್ಸ್ಪೋಸ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಹೋಲ್ ಟ್ರಾನ್ಸ್ಪೋಸ್. ಸೊ ಇವೊಂದು ಕೆಲವೊಂದು ಏನಿದಾವೆ ಇವ ಎಲ್ಲ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅದಾವೆ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಟಾಪಿಕ್ ನೋಡ್ರಿ ಈಗ. Whatever is there students, next is your properties of adjoint of a matrix. Clear? Properties of adjoint of a matrix. Next we are going to cover this. So nodi, first property, determinant of adjoint of A. Idanantu ni basic property gotta irbek nimga. Determinant of adjoint of A is nothing but determinant of A to the power of n minus 1. Clear? N ಏನida ಇಲ್ಲಿ, what is n over here? N is nothing but order of the matrix. Clear? N is order of the matrix. Next nodonanta second property, determinant of adjoint of A. Determinant of adjoint of A is nothing but determinant of A to the power of n minus 1 whole square. Clear? Same, n is order of the matrix. Next property ಏನಂದ್ರ adjoint of A into A. Adjoint of A into A is equals to determinant of A into I. Or ಇದಕ್ಕೆ ಈ ರೀತಿ ಕೂಡ ಬರಿಬಹುದು, A into adjoint of A is equals to determinant of A into I. Okay. Fourth property ಏನಂದ್ರೆ adjoint of AB, product of the matrices. Adjoint of AB is nothing but ನೋಡ್ರಿ ಇಲ್ಲಿ ಏನು ಬರ್ತದೆ, adjoint of, fine, it will be nothing but adjoint of, yes, adjoint of B into adjoint of A. Fine, ಅರ್ಥ ಆಗ್ತಿದೆ ಇದು ಪ್ರಾಪರ್ಟೀಸ್ ಎಲ್ಲ. ಫಿಫ್ತ್ ಪ್ರಾಪರ್ಟಿ ಏನಂದ್ರೆ ನೋಡ್ರಿ, ಇದೊಂದು ರಿಪೀಟೇವ್ ಪ್ರಾಪರ್ಟಿ ಅಂತೇವೆ ನಾವು, ಡಿಟರ್ಮಿನೆಂಟ್ ಆಫ್ adjoint of ಈ ರೀತಿ ರಿಪೀಟ್ ಆಗ್ತಿದೆ, adjoint ಈ ಥರದ್ದು ಏನು ಮಾಡ್ಬೇಕು ನೀವು, ಡಿಟರ್ಮಿನೆಂಟ್ ಫೈಂಡ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ ಇದಕ್ಕೆ, ದಿಸ್ ಇಸ್ ಸೇಮ್ ಆ್ಯಸ್ ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n minus 1 ಟು ದ ಪವರ್ ಆಫ್ ಕೆ. ಇವಾಗ ಕೆ ಏನೈತಿ ಇದರ್ಥ, ವಾಟ್ ಈಸ್ ದಿಸ್ ಕೆ ಸ್ಟೂಡೆಂಟ್ಸ್ ಓವರ್ ಹಿಯರ್, ಇದು ಎಷ್ಟು ಟೈಮ್ ರಿಪೀಟ್ ಆಗಿತ್ತಲ್ಲ. ಓಕೆ, ಹೌ ಮೆನಿ ಟೈಮ್ಸ್ ಇಟ್ ಈಸ್ ರಿಪೀಟೆಡ್, ಕೆ ಟೈಮ್ಸ್ ಇಟ್ ಈಸ್ ರಿಪೀಟೆಡ್, ಸೊ ವಿ ಆರ್ ಗೋಯಿಂಗ್ ಟು ರೇಸ್ ದಟ್ ಪವರ್ ಕೆ. 3 ಟೈಮ್ ರಿಪೀಟ್ ಆತಂತ ತಿಳ್ಕೊರಿ, ಅದನ್ನು 3 ಟೈಮ್ ನೀವು ಪವರ್ ರೇಸ್ ಮಾಡಬೇಕಾಗ್ತೈತಿ ಇಲ್ಲಿ. ಸೊ ಸಿಕ್ಸ್ತ್ ಒನ್, ಇಫ್ ಯು ಸಿ, ಎಸ್,
adjoint of A transpose is same as adjoint of A whole transpose. Clear? ಅರ್ಥ ಆಗ್ತಿದೆ ಇದು ಪ್ರಾಪರ್ಟೀಸ್ ಎಲ್ಲ? ಫೈನ್. ನೆಕ್ಸ್ಟ್ 7th ಒನ್, ಇನ್ನೊಂದು ಪ್ರಾಪರ್ಟಿ ಏನಂದ್ರೆ adjoint of A. adjoint of A is nothing but, ನೋಡಿ, just a minute, adjoint of A is nothing but determinant of A to the power of n minus 2 into A. ಸೊ ಇದನ್ನೆಲ್ಲ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್. ಸೊ ಯಾಕೆ ಇದನ್ನ ಪ್ರಾಪರ್ಟೀಸ್ ನೋಟ್ ಡೌನ್ ಮಾಡಿಸ್ತಾ ಇದ್ದೀನಿ ಅಂದರೆ, ನೋಡಿ, ಮುಂದಕ್ಕೆ ನಾವು ಯಾವಾಗ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತೇವಲ್ವಾ, KCET ಎಕ್ಸಾಮಲ್ಲಿ ಒಂದು ಕ್ವಶನಿಗೆ ನಿಮ್ಗೆ 1 ಮಾರ್ಕ್ಸ್ ಇರುತ್ತೆ. ಫೈನ್. ಸೊ ನೀವು ಏನಾರೇ ಅಡ್ಜಾಯಿಂಟ್ ಫೈಂಡ್ ಮಾಡ್ಕೋತಾ ಇದ್ರೆ 3x3 ಮ್ಯಾಟ್ರಿಕ್ಸ್ ದೇ ಹ್ಯಾವ್ ಗಿವನ್, ಇಫ್ ಯು ಸಿಟ್ ಆನ್ ಫೈಂಡಿಂಗ್ ದ ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್, ಏನಾಗ್ತೈತೆ ಅಲ್ಲೇ ನಿಮ್ಮ ಟೈಮ್ ಎಲ್ಲ ಹೋಗ್ಬಿಡ್ತೈತಿ. ಕ್ಲಿಯರ್? ಈ ರೀತಿ ಎಲ್ಲ ಪ್ರಾಪರ್ಟೀಸ್ ನೀವು ನೆನಪಿದ್ರೆ ನಿಮ್ಗೆ ಎಕ್ಸಾಮ್ನಾಗ ಏನಾಗ್ತೈತಲ್ಲಿ, ನೀವು ಕ್ವಿಕ್ಲಿ ಪ್ರಾಪರ್ಟೀಸನ್ನು ಅಪ್ಲೈ ಮಾಡಿ ವಿದಿನ್ 30 or 40 seconds ಕ್ವಶನನ್ನು ಸಾಲ್ವ್ ಮಾಡ್ಬೋದು. ನೀವು ಏನು ಮಾಡ್ತೀರಿ, ಹೋಗ್ತೀರಿ ಎಕ್ಸಾಮಿಗೆ, ಓಕೆ, ಆ ಕ್ವಶನನ್ನು ಸಾಲ್ವ್ ಮಾಡ್ಕೋತ ಕುಂಡಿರ್ತೀರಿ. ಅದೇನೇ ಕ್ವಶನ್ಸ್ ಅದಾವಲ್ಲ, ವಾಟ್ ಎವರ್ ದೋಸ್ ಕ್ವಶನ್ಸ್ ಆರ್ ದರ್, ಅದನ್ನು ಸಾಲ್ವ್ ಮಾಡ್ತೀರಿ. ಓಕೆ, ಅಡ್ಜಾಯಿಂಟ್ ಫೈಂಡ್ ಮಾಡೋದಿತ್ತಂದ್ರೆ ಆ ಕ್ವಶನಿಗೆ ಒಂದು 3 minutes ಹಾಕ್ತೀರಂತ ತಿಳ್ಕೊರಿ ಆ ಕ್ವಶನಿಗೆ. ಆಮೇಲೆ ಹೊರಗೆ ಬಂದು ಏನಂತೀರಿ, ಸರ್ ಭಾಳ ಟಫ್ ಇತ್ತು ರೀ ಎಕ್ಸಾಮ್, ಆಗಿಲ್ರಿ, ಎಲ್ಲ ಕ್ವಶನ್ಸ್ ಟೈಮ ಸಿಕ್ಕಿಲ್ರಿ ಅಟೆಂಪ್ಟ್ ಮಾಡೋಕೆ. ಯು ವಿಲ್ ಟೆಲ್ ಲೈಕ್ ದಿಸ್. ಸೊ ವೆನ್ ಯು ಟೆಲ್ ಲೈಕ್ ದಿಸ್, ವಾಟ್ ವಿಲ್ ಹ್ಯಾಪನ್ ಗೈಸ್, ವಿ ವಿಲ್ ಟೆಲ್ ಯು ದಟ್ ಓಕೆ ಈ ಪ್ರಾಪರ್ಟೀಸ್ ಇತ್ತು, ಈ ರೀತಿ ಅಪ್ಲೈ ಮಾಡಿದ್ರೆ ಬರ್ತಿತ್ತು ಆನ್ಸರ್, ನೀವು ಎದಕ್ಕೆ ಫೈಂಡ್ ಮಾಡೋಕೆ ಹೋದ್ರಿ ಅಡ್ಜಾಯಿಂಟ್. ಸೊ ಐ ಆಮ್ ಟೆಲಿಂಗ್ ಯು, ವಾಟ್ ಎವರ್ ದಿಸ್ ಪ್ರಾಪರ್ಟೀಸ್ ಆರ್ ದರ್, ಈ ಪ್ರಾಪರ್ಟೀಸನ್ನು ನೀವು ನೆನಪಿದ್ರೆ ಮಕ್ಕಳ, ಈಸಿಲಿ ಸ್ಟೂಡೆಂಟ್ಸ್ ಯು ಕ್ಯಾನ್ ಸಾಲ್ವ್ ದಿ ಕ್ವಶನ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಾಪರ್ಟೀಸ್ ಆಫ್ ಅಪ್ಲಿಕೇಶನ್ ಆಫ್ ಅ ಡಿಟರ್ಮಿನೆಂಟ್. You need to find properties and application of the determinant. Next ಇದನ್ನಿದೆ. ಓಕೆ, ಸೊ ಇದರಲ್ಲಿ ನೋಡಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್. ಫಸ್ಟ್ ಪ್ರಾಪರ್ಟಿ ಮೇನ್ ಅಂದರೆ ಡಿಟರ್ಮಿನೆಂಟ್ ಆಫ್ k times of A is equals to k to the power of n times determinant of A. This is the first property. Clear? Second property ಇದ್ರಾಗ ಏನಂದ್ರೆ determinant of AB is equals to determinant of A ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಈ ರೀತಿ ಸಪ್ರೇಟಾಗಿ ನಾವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಇದನ್ನು. ಫೈನ್. ಥರ್ಡ್ ಪ್ರಾಪರ್ಟಿ ಅಗೇನ್ ಡಿಟರ್ಮಿನೆಂಟಲ್ಲಿ, ಓಕೆ ಫೈನ್, ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್, ಇದನ್ನಂತೂ ಆಲ್ರೆಡಿ ಕವರ್ ಮಾಡಿದ್ದೀನಿ. ಕ್ಲಿಯರ್? ಐ ಹ್ಯಾವ್ ಕವರ್ಡ್ ದಿಸ್ ಪ್ರಾಪರ್ಟಿ ಆಲ್ರೆಡಿ, ಟ್ರಾನ್ಸ್ಪೋಸ್ನಾಗ ಮಾಡಿದ್ದೀನಿ. ಮತ್ತು ಯಾವ ಸ್ಟ್ಯಾಂಡರ್ಡ್ ಪ್ರಾಪರ್ಟೀಸ್ ಅದಾವಂದ್ರೆ, ಓಕೆ, ಎಸ್, ಒನ್ ಪ್ರಾಪರ್ಟಿ ಇಸ್ ದಿಸ್ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. Okay, just a minute. Determinant of A inverse is equals to determinant of A whole inverse. Idon property aithe. Next, fourth property, if you see over here, yes, determinant of A into A inverse is always equal to 1. Determinant of A into A inverse is always equal to 1. Fifth property, determinant of minus A is equals to minus 1 to the power of n times determinant of A. n ಏನಾಗ್ತದೆ ನಿಮ್ದು, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಅಗೇನ್ n is nothing but order of matrix. Clear? ಓಕೆ ಫೈನ್. ಸೊ ಇದೇನಾಯ್ತು, ಸ್ಟ್ಯಾಂಡರ್ಡ್ ಸ್ವಲ್ಪ ಐಡೆಂಟಿಟೀಸ್ ಏನದಾವಲ್ಲ, ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಸ್ವಲ್ಪ ಐಡೆಂಟಿಟೀಸ್ ಬೇಕಾ. ಸೊ ನಾವೇನು ಮಾಡಿದ್ದೀವಿ, ಇದು ಲಿಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ವೆನ್ ವಿ ಕಮ್ ಟು ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್, ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟಲ್ಲಿ ನೋಡಿ, ಫಸ್ಟ್ ಮೇನ್ ಇಸ್ ಒಂದೇ ಅಪ್ಲಿಕೇಶನ್ ಅದ ಆ್ಯಕ್ಚುಲಿ, ಅದಕ್ಕೆ 2 ಪಾರ್ಟ್ನಾಗ ಡಿವೈಡ್ ಮಾಡ್ತೇವೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಸಪೋಸ್ x1 y1 x2 y2 and x3 y3 are vertices of triangle. Fine. If these are vertices of a triangle, then area of triangle ಏನಾಗ್ತೈತೆ, ಏರಿಯಾ ಆಫ್ ಟ್ರಯಾಂಗಲ್. ಎಸ್, ಇದು ಬೋರ್ಡ್ ಎಕ್ಸಾಮಲ್ಲಿ ಕೂಡ ಇಂಪಾರ್ಟೆಂಟ್ ಐತಿ, ಹೌದೇನಿಲ್ಲ? ಫೈನ್. A is equals to, it will be nothing but what, 1/2 mod of determinant of x1 y1 1, x2 y2 1 and x3 y3 1. Clear? Fine.
ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ದಿ ಟ್ರಯಾಂಗಲ್. ಇದನ್ನ ಆದ್ಮ್ಯಾಗ ಇಫ್ ಏರಿಯಾ ಆಫ್ ದಿ ಟ್ರಯಾಂಗಲ್ ನೋಟ್ ಅಂತ ಬರೀರಿ ಇದನ್ನ ನೋಟ್. If students, your area of triangle is 0. Okay, if your area of triangle 0 ಆಯ್ತಂದ್ರೆ ಇದನ್ನ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅವಾಗ ಏನಂತೀವಿ, the points are collinear. ಕ್ಲಿಯರ್? ಈ ರೀತಿ ಅಂತೀವಿ, ಪಾಯಿಂಟ್ಸ್ ಆರ್ ಕೋಲಿನಿಯರ್. ಫೈನ್. ಇವಾಗ ನೋಡಿ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದೆ ಅಲ್ವಾ ಒಂದು ಶಾರ್ಟ್ಕಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಅಂತ. ನೆಕ್ಸ್ಟ್ ಆರ್ ಕ್ವಶನ್ ಸ್ಟೂಡೆಂಟ್ಸ್. ಅದು ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಒಂದು ಶಾರ್ಟ್ಕಟ್ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ನಿಮ್ಗೆ. ಶಾರ್ಟ್ಕಟ್ ಅಂದರೆ ಏನು, ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಟಿರ್ತಾರೆ, ಯು ನೀಡ್ ಟು ಫೈಂಡ್ ಇಟ್ಸ್ ಎಡ್ಜಾಯಿಂಟ್ ಯಾವ ರೀತಿ ಈಸಿಲಿ ಸಾಲ್ವ್ ಮಾಡ್ಬೋದು ಅಂತ ಇಲ್ಲಿ ನೋಡ್ರಿ ಸ್ವಲ್ಪ. ಸೊ ಇಫ್ ಎ ಈಸ್ ಈಕ್ವಲ್ಸ್ ಟು, ಅಂಡರ್ಸ್ಟ್ಯಾಂಡ್ ದಿಸ್ ವಾಟ್ ಐ ಆಮ್ ಟೀಚಿಂಗ್ ಓವರ್ ಹಿಯರ್. ಇಫ್ ಎ ಈಸ್ ಈಕ್ವಲ್ಸ್ ಟು ದಿಸ್ ಮ್ಯಾಟ್ರಿಕ್ಸ್, ನೀವು ನಾರ್ಮಲ್ ಮೆಥಡಿಂದ ಮಾಡ್ರಿ ಒಂದ್ಸತಿ. ಈ ಪ್ರಾಬ್ಲಮನ್ನು ನೀವು ಕಾಲೇಜ್ನಾಗ ಯಾವ ರೀತಿ ಮಾಡ್ತಿರಲ್ಲ, ಇದ್ರ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡೋದ, ಕೋಫ್ಯಾಕ್ಟರ್ ಫೈಂಡ್ ಮಾಡಿ ಹತ್ರ ಟ್ರಾನ್ಸ್ಪೋಸ್ ತಗೋತಿರಲ್ಲ, ಅದೇ ರೀತಿ ಇಲ್ಲಿ ಕೂಡ ಒಂದ್ಸತಿ ಮಾಡಿರಿ. 1 -1 2 -2 3 4 5 0 1. ಓಕೆ, ಸ್ವಲ್ಪ ಈಸಿ ತಗೋತೇನಂತ. ಓಕೆ, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಚಲೋ, ಸೊ ಇದು -1 ಇರಲಿ 1 ಆ್ಯಂಡ್ ದಿಸ್ ಇಸ್ 0 ಆ್ಯಂಡ್ 2 ಓವರ್ ಹಿಯರ್. ಕ್ಲಿಯರ್? ಸೊ ನೀವು ನಾರ್ಮಲ್ ಎಕ್ಸಾಮಲ್ಲಿ ಯಾವ ರೀತಿ ಮಾಡ್ತಿರಲ್ಲ, ಕೋಫ್ಯಾಕ್ಟರ್ ಫೈಂಡ್ ಮಾಡಬೇಕು, ಮತ್ತು ಬೋರ್ಡ್ ಎಕ್ಸಾಮಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ ಇದನ್ನು. ಓಕೆ, ಮಾರ್ಕ್ಸ್ ಕೊಡಬಹುದು, ದೇ ವಿಲ್ ನಾಟ್ ಗಿವ್ ಯು ಆಲ್ಸೋ. ಫೈನ್. ಬಟ್ ಖಂಡಿತ KCT ಎಕ್ಸಾಮಲ್ಲಿ ಯು ಕ್ಯಾನ್ ಯೂಸ್ ದಿಸ್. ಸೊ ಇಫ್ ಐ ವಾಂಟ್ ಟು ಫೈಂಡ್ adjoint of A ಐ ನೀಡ್ ಟು ಫೈಂಡ್. ಓಕೆ, ಸೊ ಯಾವ ರೀತಿ ಮಾಡೋಣ ಇಲ್ಲಿ ನೋಡಿ. ಇಲ್ಲಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೇನು ಮ್ಯಾಟ್ರಿಕ್ಸ್ ಐತಲ್ಲ, ಇದನ್ನು ಈ ರೀತಿ ಬರೀರಿ. 1 -2 5 -1 0 0 1 2 1. IIT ಮೆಥಡ್ ಅಂತಾರೆ ಇದಕ್ಕೆ. ಓಕೆ, ಶಾರ್ಟ್ಕಟ್ ಮೆಥಡ್ ಇಸ್ ದ ನೇಮ್ ಫಾರ್ ದಿಸ್, ಬಟ್ IIT ಮೆಥಡ್ ಕೂಡ ಅಂತಾರೆ. ಓಕೆ, ನೋಡ್ರಿ, ಈ ಎಲಿಮೆಂಟ್ ಮ್ಯಾಟ್ರಿಕ್ಸ್ ಏನು ಎಲಿಮೆಂಟ್ ಐತಲ್ಲ ಇಲ್ಲಿ ಬರ್ದಿದ್ದೀನಿ. ಅದನ್ನ ಆದ್ಮ್ಯಾಗ ಫಸ್ಟ್ 2 ರೋಸನ್ನು ಇಲ್ಲಿ ರಿಪೀಟ್ ಮಾಡಿರಿ. ವಾಟ್ ಎವರ್ ದ ಫಸ್ಟ್ 2 ರೋಸ್ ಆರ್ ದರ್, ರಿಪೀಟ್ ಓವರ್ ಹಿಯರ್. 1 -2 5 ಕ್ಲಿಯರ್, -1 0 0. ಅದನ್ನು ಆದ್ಮ್ಯಾಗ ಈಗ ಫಸ್ಟ್ 2 ಕಾಲಮ್ಸನ್ನು ಇಲ್ಲಿ ರಿಪೀಟ್ ಮಾಡಿದ್ದೇನೆ ನಾನು. ಇದೇನು ಕಾಲಮ್ಸ್ ಅದಾವಲ್ಲ, ಸೇಮ್ ಕಾಲಮ್ಸ್ ಇಲ್ಲಿ ಬರ್ದಿದ್ದೇನೆ. ಅದು ಆದ್ಮ್ಯಾಗ ನೆಕ್ಸ್ಟ್ ಏನು ಮಾಡೋಣಂತ, ಸಿ ಹಿಯರ್, ವಾಟ್ ಎವರ್ ದ ಫಸ್ಟ್ 2 ರೋಸ್ ಆರ್ ದರ್ ರಿಪೀಟ್ ಮಾಡಿರಿ ಇಲ್ಲಿ. 1 -1 1 1 -1 ಈ ರೀತಿ. ಸೆಕೆಂಡ್ ರೋ ರಿಪೀಟ್ ಮಾಡಿದ್ರೆ -2 0 2 -2 0. ಕ್ಲಿಯರ್? Now what we have to do, delete this and delete this. Clear? Delete ಮಾಡ್ರಿ ಇದನ್ನು. ಸೊ ಅವಾಗ ಏನಾಗ್ತದೆ ನೋಡ್ರಿ ಇಲ್ಲಿ. ಈಗ ಇಫ್ ಯು ಸಿ ದಿಸ್, your adjoint of A, ಡೈರೆಕ್ಟ್ಲಿ ಬರಿತಾ ಇದ್ದೇನೆ ನಾನು, adjoint of A. ನೋ ನೀಡ್ ಟು ವರಿ ಅಬೌಟ್ ಸೈನ್, ನೋ ನೀಡ್ ಟು ವರಿ ಅಬೌಟ್ ಕೋಫ್ಯಾಕ್ಟರ್ಸ್. ಒಂದು ರೂಲ್ ಏನು ನೆನಪಿಡ್ಬೇಕಂದ್ರೆ, ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ಲೈಕ್ ದಿಸ್, if you are multiplying the elements like this, that is column wise, new elements ಇಲ್ಲಿ adjoint of ಏನಾಗ row wise ಬರಿಬೇಕು. ಫೈನ್. ಸೊ ಎಸ್, ಲೆಟ್ us start the multiplying. ನೋಡಿ ಇಲ್ಲಿ, if you multiply this element with this element, ಏನು ಬರ್ತೈತಿ, 0 × 1 is 0, 0 × 2 is 0. ಸೊ ಫಸ್ಟ್ ಎಲಿಮೆಂಟ್ is 0 over here. ನೀವು ನಾರ್ಮಲ್ ಮೆಥಡ್ ಕೂಡ ಮಾಡ್ರಿ, ಇಲ್ಲಿ ಸೇಮ್ ಸಿಗುತ್ತೆ ನಿಮ್ಗೆ. ಓಕೆ, ನಾವು ದಿಸ್ ಇಂಟು ದಿಸ್ ಮೈನಸ್ ದಿಸ್, 0 × 1 is 0, ಮೈನಸ್ ಆಫ್ ಮೈನಸ್ ಪ್ಲಸ್ 1 ಆಗ್ತೈತಿ. ಸೊ ಇಲ್ಲೇನಾತ, ಎಲಿಮೆಂಟ್ 1. ನೋಡ್ರಿ, ನಾ ಈ ರೀತಿ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡತ್ತೀನಿ, ಬಟ್ ವೆನ್ ಐ ಆಮ್ ರೈಟಿಂಗ್ ಇನ್ ದ ಮ್ಯಾಟ್ರಿಕ್ಸ್ ಐ ಹ್ಯಾವ್ ಟು ರೈಟ್ ಡೌನ್ ಲೈಕ್ ದಿಸ್. ಕ್ಲಿಯರ್? ನೆಕ್ಸ್ಟ್ ದಿಸ್ ಇಂಟು ದಿಸ್ ಆ್ಯಂಡ್ ದಿಸ್ ಮೈನಸ್ ದಿಸ್, ಸೊ -2 ಬರ್ತೈತಿ. ಸೊ -2 ಓವರ್ ಹಿಯರ್. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಇಲ್ಲಿ, ದಿಸ್ ಇಂಟು ದಿಸ್, 5 × 2 is nothing but 10. 10 + 2 is nothing but what, 12. ಸೊ ಈ ಎಲಿಮೆಂಟ್ 12 ಅಂತ. This minus this, 1 - 5 andra, it will be nothing but what, -4. Clear? This into this, -2 andra -4 ಬರ್ತದೆ ಮತ್ತೆ. ಕ್ಲಿಯರ್? ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ರಿ ಇದನ್ನು. ಸೊ ದಿಸ್ ಮಲ್ಟಿಪ್ಲೈಡ್ ಬೈ ದಿಸ್ ಅಗೇನ್. ನೋಡ್ರಿ, ಇಲ್ಲಿ ಎಲ್ಲ ಕಡೆ ನಾನು ಏನು ಮಾಡ್ತಾ ಇದ್ದೀನಿ, ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ರೋ ವೈಸ್ ಕೂಡ ಮಾಡ್ಬೋದು ನೀವು, ಅವಾಗ ಎಲಿಮೆಂಟ್ಸ್ ಕಾಲಮ್ ವೈಸ್ ಬರೀರಿ. ಕ್ಲಿಯರ್? ಹಿಯರ್ ಐ ಆಮ್ ರೈಟಿಂಗ್ ದ ಎಲಿಮೆಂಟ್ಸ್ ಹೌ ರೋ ವೈಸ್. ಇಸ್ ಇಟ್ ಕ್ಲಿಯರ್? ಫೈನ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ 0 ಬಂತ. ನೆಕ್ಸ್ಟ್ ದಿಸ್ -5 ಮಲ್ಟಿಪ್ಲೈಡ್ ಬೈ ದಿಸ್, ಏನು ಬರ್ತದೆ ಇಲ್ಲಿ, -5
0 ಅಂದ್ರೆ -5 ಬಂತು. ಕ್ಲಿಯರ್? ಎಸ್. ನೆಕ್ಸ್ಟ್ ದಿಸ್ ಇಂಟು ದಿಸ್ 0 ಮೈನಸ್ ಆಫ್ ಮೈನಸ್ +2 ಆಗ್ತದ. ಸೊ ಹೊರಗಡೆ ಒಂದು ಮೈನಸ್ ಇರ್ತದ. 0 minus 2 is nothing but what? -2 over here. Clear? So this is nothing but what now? Your required adjoint of a matrix. ನೀವು ಬೇಕಿದ್ರೆ ನಾರ್ಮಲ್ ಮೆಥಡ್ ಕೂಡ ಮಾಡ್ರಿ, ಇದನ್ನ ಆನ್ಸರ್ ಬರ್ತದ ಡೆಫಿನೆಟ್ಲಿ. ಸೊ ಈ ಟ್ರಿಕ್ ಏನದ, ಯು ಕ್ಯಾನ್ ಯೂಸ್ ಇಟ್ ಇನ್ ಯರ್ KCET ಎಕ್ಸಾಮ್. ಅರ್ಥ ಆಯ್ತಲ್ಲ ನಿಮಗೆ? ಓಕೆ, ಸೊ ಫೈನ್. ಇಫ್ ದಿಸ್ ಇಸ್ ಕ್ಲಿಯರ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಕ್ವಶನ್ಸ್ ನಾವು. ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಂತಿದ್ದಾರೆ ಅವರು. ಸಪೋಸ್ A be a 2x2 matrix whose elements are given by Aij is equals to Ix sin of Jx, then the determinant of the matrix A is. Clear? So ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಫಾರ್ಮಿಂಗ್ ದ ಮ್ಯಾಟ್ರಿಕ್ಸ್ ಯೂಸಿಂಗ್ ಗಿವನ್ ಇನ್ಫಾರ್ಮೇಷನ್. ಆ ಟಾಪಿಕ್ ಮ್ಯಾಗ ಕ್ವಶನ್ ಐತಿದ, ಹೌದೇನಿಲ್ಲ? ನೋಡ್ರಿ ಇಲ್ಲಿ A is a 2x2 matrix. ಜನರಲ್ 2x2 ಮ್ಯಾಟ್ರಿಕ್ಸ್ ಯಾವ ರೀತಿ ಕೊಡ್ತೀವಿ ನಾವು? A is equals to, it is given by A11, A12, A21, A22. ಜನರಲ್ ನಿಮ್ದು 2x2 ಮ್ಯಾಟ್ರಿಕ್ಸ್ ಈ ರೀತಿ ಕೊಡ್ತೀವಿ, ಕರೆಕ್ಟ್? ಸೊ ಫಸ್ಟ್ ನಾವು ಈ ಎಲಿಮೆಂಟ್ಸನ್ನು ಫೈಂಡ್ ಮಾಡಬೇಕಾತ ಇಲ್ಲಿಂದ. ಈಗ ಅಂದ್ರೆ ಇಲ್ಲಿ A11 ಅನ್ನು ತೊಗೊಂಡ್ರೆ ಸಿ ಹಿಯರ್, ಇಫ್ ಐ ಟೇಕ್, ಎಸ್ ವಿಲ್ ಟೇಕ್ A11 ಓವರ್ ಹಿಯರ್. A11 ಏನು ಬರ್ತೈತಿ? e ಟು ದ ಪವರ್ ಆಫ್, ಇಲ್ಲಿ ನೋಡ್ರಿ I ಅದ, ಇಲ್ಲಿ J ಅದ, ಕರೆಕ್ಟ್? ದಿಸ್ ಈಸ್ ಯರ್ I ಸ್ಟೂಡೆಂಟ್ಸ್ ಆ್ಯಂಡ್ ಹಿಯರ್ ಈಸ್ ಯರ್ J. ಸೊ I ಆ್ಯಂಡ್ J ಎಲ್ಲದಲ್ಲ, there we have to use what? 1 and 1. So ಇಲ್ಲಿ ಏನು ಬರ್ತದ? e power of x, and here it will be nothing but what? Sin x. Next A12. Clear? So A12 will be nothing but e to the power of x ಮತ್ತೆ ಬರ್ತದ, and here it will be nothing but sin 2x. Same we'll find A21. A21 will be e to the power of 2x into sin x. Clear? Next A22 ಏನು ಬರ್ತದ ನೋಡ್ರಿ ಇಲ್ಲಿ, it is nothing but a to the power of 4x, sorry 2 ಅಲ್ಲ, so 2x only it will be, yes, e to the power of 2x into sin of 2x. Clear? This is what we will get from here. So next students, ಬನ್ನಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಒಂದ್ಸತಿ ಏನು ಮಾಡೋಣ, ಡಿಟರ್ಮಿನೆಂಟ್ ಫೈಂಡ್ ಮಾಡ್ಲಿಕ್ಕೆ ಹೋಗೋಣ. ಓಕೆ, ಸೊ ಇಟ್ ವಿಲ್ ಬಿ e to the power of x sin x. Okay, e to the power of x sin x. Next here the element is e to the power of x sin 2x. Yes. Next the element over here is e to the power of 2x sin x. Clear? Again here e to the power of 2x into sin 2x. ಸೊ ನೋಡಿ ಏನು ಕ್ವಶನ್ಸ್ ಮಾಡ್ತಾ ಇದ್ದೀವಲ್ವಾ, ಅದನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳ, ಡೆಫಿನೆಟ್ಲಿ ಕ್ವಶನ್ಸನ್ನು ಸಾಲ್ವ್ ಆಗುತ್ತೆ. ಓಕೆ, ಸೊ ನೋಡಿ ಈ ಟಾಪಿಕ್ ಮೇಲಂತೂ ಡೆಫಿನೆಟ್ಲಿ ಈಸಿ ಕ್ವಶನ್ಸೇ ಬರೋದು. 8 ಕ್ವಶನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ 2025 ಎಕ್ಸಾಮಲ್ಲಿ. ಸೊ ಅಲ್ಲಿಂದ ನೀವು ಏನು ಮಾಡಿ, 2025 ಎಕ್ಸಾಮ್ಸಲ್ಲಿ 8 ಕ್ವಶನ್ಸ್ ಬಂದರೆ 6 ಕ್ವಶನ್ಸ್ ಅಂತೂ ಈಸಿ ಇರುತ್ತೆ. 6 ಕ್ವಶನ್ಸ್ ಅಂತೂ ಈಸಿ ಇರುತ್ತೋ, ಅದನ್ನು ನೀವು ವರಿನೇ ಮಾಡ್ಲಿಕ್ಕೆ ಹೋಗ್ಬೇಡಿ. 6 ಕ್ವಶನ್ಸ್ ಅಂತೂ ಈಸಿ ಇರುತ್ತೆ. ಉಳ್ಕಿದ್ದು ನಿಮ್ದು 2 ಕ್ವಶನ್ಸ್ ಟಫ್ ಬರ್ಬೋದು, ಈವನ್ ಐ ವಿಲ್ ಅಗ್ರಿ ವಿತ್ ದಟ್. ಬಟ್ ಆ 6 ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳ್ಳಿ. ಓಕೆ, 1 ಮಿನಿಟ್ಗಿಂತ 10 ಸೆಕೆಂಡ್ ಜಾಸ್ತಿ ತೊಗೊಳ್ಳಿ, ಬಟ್ ಕರೆಕ್ಟ್ ಬಂದರೆ 6 ಮಾರ್ಕ್ಸ್ ಅಲ್ಲೇ ಬಂದುಬಿಡುತ್ತಲ್ಲ ನಿಮಗೆ. ಫೈನ್. ಸೊ ಇಲ್ಲಿ ನೋಡಿ ಸಾಲ್ವ್ ಮಾಡಿದರೆ ಇದನ್ನು ಮಲ್ಟಿಪ್ಲೈ ಮಾಡಿದರೆ e to the power of x, e to the power of 2x sin x. ಡಿಟರ್ಮಿನೆಂಟ್ ಯಾವ ರೀತಿ ಮಾಡ್ತೀವಿ, ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್. ಕ್ಲಿಯರ್? ಸೊ ಏನು ಬರುತ್ತೆ ಇಲ್ಲಿ, sin x into sin 2x. This is what we get over here, minus e to the power of x into e to the power of 2x sin x into sin 2x. Clear? Yes, this is what we are getting. Now if you see over here, ಎರಡು ಟರ್ಮ್ ಸೇಮ್ ಇದೆ ಇದು. ಕ್ಲಿಯರ್? ನೋಡಿ sin x sin 2x sin x sin 2x e power x e power 2x, ಎರಡು ಟರ್ಮ್ ಕ್ಯಾನ್ಸಲ್ ಮಾಡ್ಬೋದು ಈ ರೀತಿ. ಸೊ ಏನು ಬಂತು, ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಇಸ್ ನಥಿಂಗ್ ಬಟ್ 0. ಅದನ್ನೇ ಕೇಳಿದ್ರು ಅವರು, ಫೈಂಡ್ ದ ಡಿಟರ್ಮಿನೆಂಟ್. ಸೊ ಏನಾಯಿತು ಆಪ್ಷನ್ ಇದರಲ್ಲಿ, ಎ ಆಯ್ತೇನಿಲ್ಲ. ಫೈನ್. ಸೊ ಹಂಗಿದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೈನ್. ಓಕೆ, ಸೊ ನೋಡ್ರಿ ಇದು ಕ್ವಶನ್ ಏನಂತಿದ್ದಾರೆ, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿದ ವ್ಯಾಲ್ಯೂಸ್ ಫೈಂಡ್ ಮಾಡಬೇಕಾ, ಸಚ್ ದ್ಯಾಟ್ ಎ ಈಸ್ ಈಕ್ವಲ್ ಟು ಬಿ. ಎರಡು ಮ್ಯಾಟ್ರೈಸಿಸ್ ಈಕ್ವಲ್, 2 ಮ್ಯಾಟ್ರೈಸಿಸ್ ಆರ್ ಈಕ್ವಲ್. ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಯಾವ ರೀತಿ ಸ್ಟಾರ್ಟ್ ಮಾಡೋಣ, ಲೆಟ್ ಅಸ್ ಈಕ್ವೇಟ್ ದ ಮ್ಯಾಟ್ರೈಸಿಸ್. ಫೈನ್. ಸೊ ನೋಡ್ರಿ ಇಲ್ಲಿ a + 4 3b 8 - 6
Okay, just a minute. So yes, this should be equated to, it should be equated to 2a plus 2 b square plus 2 8 and b square minus 5b. ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಈಕ್ವೇಟ್ ಮಾಡ್ರಿ ಇದನ್ನು. ಲೆಟ್ ಅಸ್ ಈಕ್ವೇಟ್ ಎಲಿಮೆಂಟ್ ಬೈ ಎಲಿಮೆಂಟ್. a ಪ್ಲಸ್ 4 ಇಸ್ ಈಕ್ವಲ್ಸ್ ಟು 2a ಪ್ಲಸ್ 2. ಇದನ್ನು ಈಕ್ವೇಟ್ ಮಾಡಿದಾಗ ಏನು ಬಂತಿಲ್ಲಿ, ಇಲ್ಲಂತೂ 8 ಆ್ಯಂಡ್ 8 ಅದ. ಕರಸ್ಪಾಂಡಿಂಗ್ ಈಕ್ವಾಲಿಟಿ ಆಫ್ ಮ್ಯಾಟ್ರೈಸಸ್ ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವೇಟ್ ಮಾಡ್ಬೇಕು. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವೇಟ್ ಮಾಡಿ ಕರಸ್ಪಾಂಡ್ ಆರ್ಡರ್ ನೋಡ್ರಿ. ಈಕ್ವಾಲಿಟಿ ಆಫ್ ಮ್ಯಾಟ್ರೈಸಸ್ 2 things are there. First thing is order of the matrices should be same. Second thing is your corresponding element should be same. ಇದು ಎರಡು satisfy ಆತಂದ್ರೆ both the matrices will be equal. Clear? So ಇಲ್ಲಂತೂ ಎಲಿಮೆಂಟ್ ಸೇಮ್ ಅದಾವ, ಇದನ್ನಂತೂ ಈಕ್ವೇಟ್ ಮಾಡಿ ಯೂಸ್ಲೆಸ್ ಇದೆ. ಓಕೆ, ಸೊ ಇಲ್ಲಿಂದ ಈಗ ರಿಅರೇಂಜ್ಮೆಂಟ್ ಮಾಡೋಣಂತ. ಸೊ ಏನು ಬರ್ತದೆ ನೋಡ್ರಿ, 2a minus a will be equals to 4 minus 2. So a will be equals to what? 2. Correct? a value 2 ಬಂತಲ್ಲ ನೋಡ್ರಿ ಇಲ್ಲಿ. So which options we have? This is impossible, this is not correct because a value 3 ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ. ಫೈನ್. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ b ವ್ಯಾಲ್ಯೂ ಹೋಗೋಣಂತ. ಸೊ ಇಫ್ ಐ ಈಕ್ವೇಟ್ ದಿಸ್ ಟು ಎಲಿಮೆಂಟ್ಸ್, ಇದೆರಡು ಈಕ್ವೇಟ್ ಮಾಡೋಣಂತ. ಸೊ 3b ಇಸ್ ಈಕ್ವಲ್ ಟು b ಸ್ಕ್ವೇರ್ ಪ್ಲಸ್ 2. ಸೊ ಏನಾಗ್ತೈತಿ ಇಲ್ಲಿ, ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತ, b ಸ್ಕ್ವೇರ್ ಮೈನಸ್ 3b yes plus 2 is equals to 0. This is what we are getting. Correct? So ಯಾವ ರೀತಿ ಸ್ಪ್ಲಿಟ್ ಮಾಡೋಣ, 2 ಅದ, 2 1s are 2. Correct? Because minus plus 2 ಅದ, minus minus. So the factors are ನೋಡಿ b minus 2 and b minus 1 equal to 0. So ಇಲ್ಲಿಂದ ಏನು ಬಂತು, b ವ್ಯಾಲ್ಯೂಸ್ ಈಗ ಎರಡು ವ್ಯಾಲ್ಯೂಸ್ ಬಂದಾವ, b ವ್ಯಾಲ್ಯೂ 2, b ವ್ಯಾಲ್ಯೂ 1. ಯಾವುದಾರೆ ಒಂದು ಕರೆಕ್ಟ್ ಆಗಿರ್ತದ. ಓಕೆ, ಡೆಫಿನೆಟ್ಲಿ ಒನ್ ಆಫ್ ದೆಮ್ ವಿಲ್ ಬಿ ಕರೆಕ್ಟ್. So what you can do students over here is ನೋಡಿ b value option 2 ಇಲ್ಲಿ ಒಂದು ಆಪ್ಷನ್ನಾಗ ಅದ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಟು ವೆರಿಫೈ, ಇಲ್ಲಿ ನಾನು b ವ್ಯಾಲ್ಯೂ 2 ಇಟ್ನಿ ಅಂದರೆ ಏನಾಗ್ತೈತೆ ನೋಡ್ರಿ, ಇಲ್ಲಿ b ವ್ಯಾಲ್ಯೂ 2 ಇಲ್ಲಿ ಇಟ್ಟಿದ್ರೆ ಸ್ಯಾಟಿಸ್ಫೈ ಆಗ್ತದೆ. ಬಿಕಾಸ್ ದ ಮ್ಯಾಟ್ರಿಕ್ಸ್ ದಟ್ ಎಲಿಮೆಂಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್, ಇಲ್ಲೇನು ಬರ್ತದ, 3 2s are 6. ಕ್ಲಿಯರ್? ಹಿಯರ್ ವಿಲ್ ಗೆಟ್ 6. ಇಲ್ಲೇನು ಬರ್ತದ, 2 square is 4, 4 plus 2 6 ಬರ್ತದ. ಬಟ್ ಅದರ್ 6 ಇಲ್ಲಿ ಸ್ಯಾಟಿಸ್ಫೈ ಆಗ್ತದೇನಾ, 2 ಇಲ್ಲಿ ಇಟ್ಟರೆ ಏನು ಬರ್ತೈತೆ ನೋಡ್ರಿ ಇಲ್ಲಿ, 4 minus 5 times of 2. ಕರೆಕ್ಟ್? ಅಂದರೆ ಏನು ಬಂತು ಇಲ್ಲಿ, -6 ಬಂತು. ಕರೆಕ್ಟ್? ಎಸ್, ಸ್ಯಾಟಿಸ್ಫೈ ಆತ. ಅದ ಒಂದು ಇಟ್ರೆ, ಇಫ್ ಐ ಕೀಪ್ 1 ಓವರ್ ಹಿಯರ್, ಇಲ್ಲಂತೂ ಸ್ಯಾಟಿಸ್ಫೈ ಆಗ್ತೈತಿ. ಇಲ್ಲಿ 1 ಇಟ್ರೆ ನೋಡ್ರಿ ಏನಾಗ್ತೈತಿ, 1 ಇಟ್ಟು ನೋಡೋಣಂತ. ಎಸ್, ಇಫ್ ಐ ಕೀಪ್ 1 ಓವರ್ ಹಿಯರ್, 1 minus 5 which will be equals to what, -4. ಬಟ್ ಏನು ಬರಬೇಕಿತ್ತು ನಮ್ಗೆ, -6 ಬರಬೇಕಿತ್ತಲ್ಲ. ನೋಡಿ ತಪ್ಪಾಯ್ತಲ್ಲ ಇದು. ಸೊ ಇದಂತೂ ಆಗಲ್ಲ b ವ್ಯಾಲ್ಯೂ. ಸೊ ಅವರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕ್ವಶನ್ ನೋಡ್ರಿ, 2 non-zero values of x satisfying the matrix equation is 2 non-zero values. Okay, we need to find the non-zero value of x. Sorry, 2 non-zero values alla, we need to find the non-zero value of x satisfying this matrix equation is. So ನೋಡಿ ಯಾವ ರೀತಿ ಸಾಲ್ವ್ ಮಾಡೋಣಂತ. ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಒಳಗೆ, ಎಸ್, ಲೆಟ್ಸ್ ಪರ್ಫಾರ್ಮ್ ದ ಆಪರೇಷನ್. x if I multiply inside, it will be 2x square, 2x, here it will be 3x and this will be x square plus, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 8 2s are 16, 5 2s are 10x, clear, and 4 2s are 8, and here it will be nothing but what, mat 8x. Yes or no? 4 2s are 8x. ಅದ ನೆಕ್ಸ್ಟ್ ಇದೇನು 2 ಅದಲ್ಲ, ಸ್ಕೇಲಾರ್ ಮಲ್ಟಿಪ್ಲೈ ಅಂತೇವೆ ನಾವು. ಸ್ಕೇಲಾರ್ ಮಲ್ಟಿಪ್ಲೈ ಅಂದರೆ ಏನು, k ಟೈಮ್ಸ್ ಆಫ್ ಈ ರೀತಿ ಮ್ಯಾಟ್ರಿಕ್ಸ್ ಆಯ್ತು ಅಂತ ತಿಳ್ಕೊರಿ. ಓಕೆ, ಆಪರೇಷನ್ ನೆನಪಿಟ್ರು ಸಾಕು, ಕ್ವಶನ್ ಸಾಲ್ವ್ ಆಗ್ತೈತೆ ನಿಮ್ದು. ಓಕೆ, ಸೊ ಇಲ್ಲಿ k ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ka1, ka2, ka3, ka4. ಈ ಕೆ ಏನಾಗ್ತೈತಲ್ಲ ಎಲ್ಲರ ಮನೆ ಒಳಗೆ ಹೋಗಿಬಿಡ್ತದೆ ಅದು, ಅಂದರೆ ಎಲ್ಲ ಕಡೆ ಹೋಗಿ ಮಲ್ಟಿಪ್ಲೈ ಆಗ್ತದೆ ಅದು. ಓಕೆ, ಫೈನ್. ಸೊ ಇಲ್ಲಿಂದ ನೋಡ್ರಿ, ಈಗ 2 ಅನ್ನ ಸೇಮ್ ಆಪರೇಷನ್ ಇನ್ ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವೇರ್ ಪ್ಲಸ್ 8 2s are 16. ಕ್ಲಿಯರ್? ಉಸಾಬರಿ ಅದ, ಎಲ್ಲರ ಮನೆ ಒಳಗೆ ಹೋಗಿ ಏನು ಮಾಡ್ತೈತಿ, ಸೇರ್ಕೊಂಡು ಬಿಡ್ತೈತಿ. ಕರೆಕ್ಟ್? ಸೊ ಹಿಯರ್ ಇಟ್ ವಿಲ್ ಬಿ 48, ದಿಸ್ ವಿಲ್ ಬಿ 20, ಆ್ಯಂಡ್ ಹಿಯರ್ 6 2s are, it will be 12x. ಫೈನ್. ಓಕೆ, ಸೊ ಹಂಗಿದ್ರೆ ಈಗ ಏನು ಮಾಡೋಣ, ಇಲ್ಲಿ ಅಡಿಷನ್ ಮಾಡೋಣ. ಇಲ್ಲಿ ಅಡಿಷನ್ ಮಾಡಿದ್ರೆ ನೋಡ್ರಿ ಏನಾಗ್ತೈತಿ, 2x ಸ್ಕ್ವೇರ್ ಪ್ಲಸ್ 16 ಬಂತ.
ಇಲ್ಲಿ ಆ್ಯಡ್ ಮಾಡಿದ್ರೆ 12x ಬರ್ತದ. ಎಸ್ 12x. ನೆಕ್ಸ್ಟ್ ಇಫ್ ಯು ಆ್ಯಡ್ ದಿಸ್ 3x plus 8. Fine. And here it will be x square plus 8x. Yes. Next here also we have same 2x square plus 16, 48, 20 and 12x. ಸೊ ಈಗ ನೀವು ಏನು ಮಾಡ್ಬೋದು ಅಂದ್ರೆ ನೋಡ್ರಿ, ಈ ಎಲಿಮೆಂಟ್ಸ್ ಅಂತೂ ಸೇಮ್ ಅದಾವೆ. ಇಫ್ ಐ ಟೇಕ್ ದಿಸ್ ಎಲಿಮೆಂಟ್ಸ್, ಓಕೆ, ಹೈಲೈಟ್ ಮಾಡ್ತೇನಂತ ನೋಡ್ರಿ. ಇಲ್ಲಿ ಈ ಎಲಿಮೆಂಟ್ ಮತ್ತು ಈ ಎಲಿಮೆಂಟ್ ಅಂತೂ ಸೇಮ್ ಅದ, ಕರೆಕ್ಟ್. ಮತ್ತು ಉಳ್ಕಿದ ಯಾವ್ದು ಎಲಿಮೆಂಟ್ ಸೇಮ್ ಅದ ಏನೋ ಇಲ್ಲ. ಉಳ್ಕಿದ ಎಲಿಮೆಂಟ್ಸ್ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ಇಫ್ ಐ ರಿಮೂವ್ ದಿಸ್, ಎಸ್, ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ ಅಂತ. ಈಗ this element I'll take, we'll take these two elements students here. So it will be nothing but what, 12x is equal to 48, correct. So x value will be nothing but what, 48 divided by 12, it will be nothing but what, 4, correct. X value will be equals to 4. Fine. Options ಅಲ್ಲಿ ಇದೆ, ಓಕೆ. ಬಟ್ ಅದ 4 ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಯಾಟಿಸ್ಫೈ ಆಗ್ತೈತೇನಿಲ್ಲ ಅಂತ ನೋಡ್ಬೇಕು. ಹಿಯರ್ ಇಫ್ ಐ ಕೀಪ್, ನೋಡ್ರಿ 3 times of 4 ಇಟ್ರೆ ಪ್ಲಸ್ 8, 12 plus 8 ಏನು ಬರ್ತದ, 20 ಬಂತು, ವಿಚ್ ಇಸ್ ದೇರ್ ಓವರ್ ಹಿಯರ್ ಆಲ್ಸೋ 20 ಆಯ್ತು ಇಲ್ಲಿ. ಫೈನ್. ಇಲ್ಲಿಟ್ರ 4 square is 16 ಪ್ಲಸ್ 8 4s is nothing but what, 8 4s 24, sorry 8 4s 32. ಸೊ 32 plus 16 ನೀವು ಮಾಡಿದ್ರೆ ಮತ್ತೆ 48 ಸಿಗ್ತದೆ. ಹಿಯರ್ ಆಲ್ಸೋ 12 into 4 is nothing but what, 48. ಕ್ಲಿಯರ್. ಸೊ ಏನಾಯ್ತು ಮಕ್ಕಳ, ಇಲ್ಲಿ your whatever this is there andre x value ಏನದ 4 ಅದ, because it is satisfying. So our option A is correct for this question. Next question ಗೆ ಹೋಗೋಣ. ಈ ಕ್ವಶನ್ ನೋಡ್ರಿ. ಎಸ್, if A is equals to cos theta sin theta minus sin theta cos theta, then A power 2025 ಏನಿದೆ ಅಂತ ಕೇಳ್ತಿದ್ದಾರೆ, ಕರೆಕ್ಟ್ ಆರ್ ನೋ? ಸೊ ಎಸ್, ಹೌ ಟು ಸಾಲ್ವ್ ದಿಸ್ ಸ್ಟೂಡೆಂಟ್? ನೋಡಿ, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಒಂದು ಕಾನ್ಸೆಪ್ಟ್ ನೆನಪಿರಲಿ ನಿಮ್ಗೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಐತಿದ. ಸೊ ವಾಟ್ ಈಸ್ ದಟ್ ಕಾನ್ಸೆಪ್ಟ್? Yes, understand this concept. Suppose A is equal to, we have cos theta, sin theta. Okay, ಆ type of matrix ಐತಂತ ತಿಳ್ಕೊಳ್ಳೋಣ. Cos theta, sin theta, and we have minus sin theta, cos theta. Okay. ಇವಾಗ ನೋಡ್ರಿ, ನೀವು ಹೈಯರ್ ಲೆವೆಲ್ ಯಾವಾಗ ಕಲೀಲಿಕ್ಕೆ ಹೋಗ್ತಿರಲ್ಲ, ಇಫ್ ಯು ಗೋ ಟು ಸ್ಟೂಡೆಂಟ್ಸ್ ಹೈಯರ್ ಲೆವೆಲ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್, ಅಲ್ಲಿ ನಿಮ್ಗೆ ಲೀನಿಯರ್ ಅಲ್ಜಿಬ್ರಾ ಅಂತ ಒಂದು ಟಾಪಿಕ್ ಬರ್ತದೆ. ಸೊ ಆ ಲೀನಿಯರ್ ಅಲ್ಜಿಬ್ರಾನಾಗ ನಾವು ಈ ಮ್ಯಾಟ್ರಿಕ್ಸಿಗೆ ಏನು ಕರಿತೇವೆ ಅಂದ್ರೆ ರೊಟೇಷನಲ್ ಮ್ಯಾಟ್ರಿಕ್ಸ್. ವಿ ಕಾಲ್ ಇಟ್ ಆಸ್ ವಾಟ್, ರೊಟೇಷನಲ್ ಮ್ಯಾಟ್ರಿಕ್ಸ್. ಫೈನ್. ಇಷ್ಟು ನೆನಪಿರಲಿ, ಜಾಸ್ತಿ ಇನ್ಫಾರ್ಮೇಷನ್ ಬೇಡ. ಈಗ ಯಾಕಂದರೆ ನೋಡಿ, ಇದಕ್ಕೆ ನಾನು ಎ ಸ್ಕ್ವೇರನ್ನು ಮಾಡಿದರೆ, ಓಕೆ, ಎ ಸ್ಕ್ವೇರನ್ನು ಮಾಡಿದರೆ ನೋಡಿ, ಕ್ವಿಕ್ಲಿ ಮಲ್ಟಿಪ್ಲೈ ಮಾಡಿ ನೋಡೋಣ. ಕಾಸ್ ಟೀಟಾ ಸೈನ್ ಟೀಟಾ minus sin theta cos theta. This multiplied by cos theta sin theta minus sin theta cos theta. Clear? Multiply ಮಾಡ್ರಿ ಇದನ್ನ, ಏನು ಬರ್ತೈತೆ ನೋಡ್ರಿ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ. ಎಸ್, ವಾಟ್ ವಿಲ್ ಯು ಗೆಟ್ ಸ್ಟೂಡೆಂಟ್ಸ್? ಫೈನ್. cos theta cos square theta ಆಗ್ತೈತಿ. ಫೈನ್. And cos square theta minus, it will be nothing but what, id into id. Fine. Minus sin square theta. Again this into this will be cos theta sin theta plus sin theta cos theta. ಕರೆಕ್ಟ್. ಈಗ ಯಾಕೆ ಇದನ್ನು ಮಾಡ್ಸಾತೇನಂದ್ರೆ ಒಂದು ಐಡಿಯಾ ಸಿಗ್ತದೆ ನಿಮ್ಗೆ. ಇಲ್ಲಿ A power 2025 ಕೇಳ್ತಿದ್ದಾರೆ ಅವ್ರು, ಕರೆಕ್ಟ್. ಡೈರೆಕ್ಟ್ ಈ ಕ್ವಶನ್ ನಿಮ್ದು KCET 2025 ಕೂಡ ರಿಪೀಟ್ ಆಗ್ಬೋದು, 100% ರಿಪೀಟ್ ಆಗ್ಬೋದು. ಓಕೆ, 2017 and 18, 2017 or 18 ದಿಸ್ ಕ್ವಶನ್ ಆಸ್ ರಿಪೀಟೆಡ್ ಗೈಸ್. ಓಕೆ, ಏನಿದು ಕ್ವಶನ್ ಐತಲ್ಲ ರಿಪೀಟ್ ಆಗೈತಿ. ಫೈನ್. ಸೊ ಇಫ್ ಯು ಸಿ ಓವರ್ ಹಿಯರ್ ನಾವು ನೋಡಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ದಿಸ್ ವಿಲ್ ಬಿ ಮೈನಸ್ ಸೈನ್ ಟೀಟಾ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಕಾಸ್ ಟೀಟಾ, ಕರೆಕ್ಟ್. ಈ ರೀತಿ ಐತಿ. ಫೈನ್. ನೆಕ್ಸ್ಟ್ ಇಫ್ ಯು ಮಲ್ಟಿಪ್ಲೈ ಓವರ್ ಹಿಯರ್, this into this will be nothing but what, minus sin square theta and plus cos square theta it will be, correct or no? Plus cos square theta. Yes. Next solve ಮಾಡೋಣಂತ. ಇಲ್ಲಿ ನೋಡ್ರಿ, cos square theta minus sin square theta is nothing but what, direct ಆಗಿ ಬರಿತಾ ಇದ್ದೀನಿ. It is formula for cos 2 theta.
ಕರೆಕ್ಟ್ ಅವನು ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ, ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ, ಕಾಸ್ ಟೀಟಾ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಸೈನ್ ಟೀಟಾ ಐತಿ. 2 ಟೈಮ್ಸ್ ಆಫ್ ಸೈನ್ ಟೀಟಾ ಕಾಸ್ ಟೀಟಾ ಆಗ್ತೈತಿ. 2 ಟೈಮ್ಸ್ ಆಫ್ ಸೈನ್ ಟೀಟಾ ಕಾಸ್ ಟೀಟಾ ಇಸ್ ನಥಿಂಗ್ ಬಟ್ ವಾಟ್? ಸೈನ್ 2 ಟೀಟಾ. ಕರೆಕ್ಟ್. ಸೊ ದಿಸ್ ವಿಲ್ ಬಿ ಸೈನ್ 2 ಟೀಟಾ. ಫೈನ್. ಇಲ್ಲಿ ಕೂಡ ಮೈನಸ್ ಸೈನ್ 2 ಟೀಟಾ ಬರ್ತದೆ ಅದೇ ರೀತಿ ಸೇಮ್ ಟು ಸೇಮ್. ಹಿಯರ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಕಾಸ್ 2 ಟೀಟಾ. ಕ್ಲಿಯರ್? ಮತ್ತೆ ಸೊ ಇಲ್ಲಿ ನೀವು ನೋಡ್ರಿ, ಈಗ ಹಿಂಗೆ ನೋಡಿದ್ರೆ ಏನಾಯ್ತು ಈಗ? ಸಿ ಹಿಯರ್, ಇದನ್ನೆಲ್ಲ ಬೇಡ, ವಿ ವಿಲ್ ರಿಮೂವ್ ದಿಸ್. ಎಸ್, ಜನರಲ್ ರಿಸಲ್ಟ್ ಅಂತ ಕೂಡ ನೆನಪಿಡ್ರಿ ಇದನ್ನು. ವೆನ್ ಎವರ್ ದ ಮ್ಯಾಟ್ರಿಕ್ಸ್ ಇಸ್ ಲೈಕ್ ದಿಸ್, ಕಾಸ್ ಟೀಟಾ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಕಾಸ್ ಟೀಟಾ, ಹಿಯರ್ ವಿ ವಿಲ್ ಗೆಟ್ ಕಾಸ್ 2 ಟೀಟಾ sin 2 theta, fine, minus sin 2 theta, okay, and cos 2 theta ಹಿಂಗೆ ಬರ್ತೈತಿ. ಅದನ್ನು ಆದ್ಮ್ಯಾಗ ನೀವು ಎ ಕ್ಯೂಬ್ ಏನಾರೇ ಮಾಡಿದ್ರೆ, ಇಫ್ ಯು ಡೂ ಎ ಕ್ಯೂಬ್ ಮಾಡಿ ನೋಡ್ರಿ ಬೇಕಿದ್ರೆ ನೀವು, ಇಟ್ ವಿಲ್ ಬಿ ನಥಿಂಗ್ ಬಟ್ ಕಾಸ್ 3 theta sin 3 theta minus sin 3 theta, ಓಕೆ, ಕಾಸ್ 3 theta. ಹೌದೇನಿಲ್ರಿ? ಒಂದ್ಸತಿ ಮಾಡಿ ನೋಡ್ರಿ ಬೇಕಿದ್ರೆ, ವಿಡಿಯೋ ಇಲ್ಲಿ ಪಾಸ್ ಮಾಡಿ. ಡೆಫಿನೆಟ್ಲಿ ಸ್ವಲ್ಪ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರ್ಬೇಕು ಸಾಲ್ವ್ ಮಾಡ್ಲಿಕ್ಕೆ, ಅವಾಗಷ್ಟ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಫೈನ್. ಆ್ಯಂಡ್ ಇಫ್ ಯು ಕಂಟಿನ್ಯೂ ದಿಸ್, ಈ ರೀತಿ ಕಂಟಿನ್ಯೂ ಮಾಡಿದ್ರೆ ಎ ಪವರ್ ಎನ್ ಸಿಗ್ತದೆ. ಎ ಪವರ್ ಎನ್ ಏನದ? ಇಟ್ ವಿಲ್ ಬಿ ನಥಿಂಗ್ ಬಟ್ ಕಾಸ್ ಎನ್ ಟೀಟಾ ಸೈನ್ ಎನ್ ಟೀಟಾ ಮೈನಸ್ ಸೈನ್ ಎನ್ ಟೀಟಾ, ಓಕೆ, ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ ಎನ್ ಟೀಟಾ. ಈ ರೀತಿ ಸಿಗ್ತದ. ಓಕೆ, ಇವಾಗ ಇಲ್ಲಿ ಕ್ವಶನ್ ಬಂದಿದಾಗ ಈಸಿ ಆಯ್ತಲ್ಲ ಇದು. ಎ ಟು ದ ಪವರ್ ಆಫ್ 2025 ಬೇಕಂದ್ರೆ ಏನು ಮಾಡ್ರಿ? ಎ ಟು ದ ಪವರ್ ಆಫ್ 2025 ವಿಲ್ ಬಿ ಈಕ್ವಲ್ಸ್ ಟು ಕಾಸ್ ಆಫ್ 2025 ಟೀಟಾ. ಕ್ಲಿಯರ್? ಸೈನ್ ಆಫ್ ಮ್ಯಾಟ್ರಿಕ್ಸ್ ನೆನಪಿರ್ಬೇಕು. ಮ್ಯಾಟ್ರಿಕ್ಸ್ ವಿಲ್ ಬಿ ಆಫ್ ದಿಸ್ ಕೈಂಡ್, ಸೈನ್ 2025 ಟೀಟಾ. ಅಗೇನ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಎಸ್ minus sin 2025 theta and cos of 2025 theta. Is it clear? Yes. ಇದನ್ನು ಬಂತ a power 2025 just by that result. ಸೊ ಯಾವ್ದು ಆಪ್ಷನ್ ಆಗ್ತೈತೆ ನೋಡ್ರಿ ಇಲ್ಲಿ. ಫೈನ್. ಸೊ ಇಲ್ಲಿ ನಿಮ್ದು ಮೈನಸ್ ಸೈನ್ ಇರಬೇಕಾ? ಕರೆಕ್ಟ್, ಈ ಪೊಸಿಷನಿಗೆ. ಆ್ಯಂಡ್ ರಿಮೈನಿಂಗ್ ಇಟ್ ಇಸ್ 2025. ಈ ಎರಡು ಆಪ್ಷನ್ಸ್ ಆಗಂಗಿಲ್ಲ, ಡಮ್ಮಿ ಆಪ್ಷನ್ಸ್ ಅದಾವ ಇವ. ಸೊ ಯುವರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆ ಏನ್ರು? ಏನು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಈ ಕ್ವಶನ್ ಏನಿದೆ ಅಲ್ಲ ನಿಮ್ಮದು KCET 2016 ಕೂಡ ಬಂದಿದೆ, 2017 ಕೂಡ ಬಂದಿದೆ. ಓಕೆ, 2 ಸತಿ ಈ ಕ್ವಶನನ್ನು ರಿಪೀಟ್ ಮಾಡಿದಾರೆ ಅವ್ರು ಬ್ಯಾಕ್ ಟು ಬ್ಯಾಕ್. ನೋಡಿರಿ, ಸಿಂಪಲ್ ಕ್ವಶನ್ ಐತಿ. ಆ್ಯಂಡ್ ಈ ಟೈಪ್ ಆಫ್ ಕ್ವಶನ್ಸ್ ಏನದಾವಲ್ಲ ಇದಕ್ಕೆ ನಾವು ಮಿಕ್ಸ್ಡ್ ಕ್ವಶನ್ಸ್ ಅಂತೀವಿ. ಯಾಕೆ ಮಿಕ್ಸ್ಡ್ ಕ್ವಶನ್ಸ್ ಕರಿತೇವಪ್ಪ ಇದಕ್ಕೆ ಅಂದ್ರೆ, 2 ಟಾಪಿಕ್ಸನ್ನು ಮಿಕ್ಸ್ ಮಾಡಿದಾರೆ ಅವ್ರು ಇಲ್ಲಿ. ಒಂದು ನಿಮ್ದು ಏನು ಮಾಡಿದಾರ, ಇದನ್ನು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ITF, ಕರೆಕ್ಟ್, ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ನಾವು ಇದನ್ನು ITF, ಆ್ಯಂಡ್ ದೇ ಆರ್ ಮಿಕ್ಸಿಂಗ್ ವಾಟ್ ಸ್ಟೂಡೆಂಟ್ಸ್ ವಿತ್ ದಿಸ್ ಮ್ಯಾಟ್ರೈಸಿಸ್. ಕ್ಲಿಯರ್? ಸೊ ಈಗ ಬರ್ರಿ ನೋಡೋಣಂತ ಯಾವ ರೀತಿ ಸಾಲ್ವ್ ಮಾಡೋಣ ಇದಕ್ಕೆ. ಎಸ್, ನೋಡ್ರಿ ಏನು ಮಾಡ್ತೀರಿ, ದೇ ಆರ್ ಟೆಲಿಂಗ್ ದಟ್ A ಇಸ್ ದಿಸ್ ಮ್ಯಾಟ್ರಿಕ್ಸ್, B ಇಸ್ ದಿಸ್ ಮ್ಯಾಟ್ರಿಕ್ಸ್, A ಮೈನಸ್ B ಅನ್ನು ಫೈಂಡ್ ಮಾಡಬೇಕು. ಕ್ಲಿಯರ್? ಸೊ A ಮೈನಸ್ B ವಿಲ್ ಬಿ ನಥಿಂಗ್ ಬಟ್ ವಾಟ್? 1/π ಅಂತೂ ಕಾಮನ್ ಅದ ನೋಡ್ರಿ ಇಲ್ಲಿ. 1/π ಆ್ಯಂಡ್ 1/π ಅಂತೂ ಕಾಮನ್ ಅದ ಇಲ್ಲಿ. ಸೊ 1/π ಅನ್ನು ಹೊರಗಡೆ ಇರೋಣ. ಲೆಟ್ ದಿಸ್ 1/π ಬಿ, ಲೆಟ್ ಇಟ್ ಬಿ ಆಸ್ ಇಟ್ ಇಸ್. ಎಸ್, ವಾಟ್ ವಿಲ್ ಬಿ ಓವರ್ ಹಿಯರ್? ಸೈನ್ ಇನ್ವರ್ಸ್ ಆಫ್, ಎಸ್, ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಎಕ್ಸಾಂಪಲರ್ ಸೀರೀಸಲ್ಲಿ ಪ್ರಾಪರ್ಟೀಸನ್ನು ಹೇಳ್ಕೊಟ್ಟಿದ್ದು ನಿಮ್ಗೆ. ಎಸ್ ಆರ್ ನೋ? ಐ ಹ್ಯಾಡ್ ಟೋಲ್ಡ್ ಯು ಸಮ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್. ಅದನ್ನೇ ಯೂಸ್ ಮಾಡಬೇಕಿಲ್ಲಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪೈ. ಎಸ್, ಇಟ್ ಈಸ್ ಲೈಕ್ ದಿಸ್. ಫೈನ್. ಸೊ ಓಕೆ, ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ. ವಿ ಆರ್ ಆಪ್ರೇಟಿಂಗ್ ಮೈನಸ್ ಓವರ್ ಹಿಯರ್. ಸೊ ಮೈನಸ್ ಮಾಡಂತಲೇ ಏನಾಗ್ತೈತಿ ಇಲ್ಲಿ? ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ತೈತಿ. ಎಸ್ ಆರ್ ನೋ? ಇಲ್ಲೇನಾಗ್ತೈತೆ ನೋಡ್ರಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ. ಓಕೆ, tan inverse of x by pi minus tan inverse of x by pi. ಕ್ಲಿಯರ್? ಇದನ್ನು ಬಂತ. ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ ಆಗ್ತದೆ ಇಲ್ಲಿ. ಓಕೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ
ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಪೈ. ಸ್ಟೆಪ್ ಬೈ ಸ್ಟೆಪ್ ಮಾಡಿರಿ, ಬರ್ತದ ಡೆಫಿನೆಟ್ಲಿ. ಪ್ರಾಬ್ಲಮ್ ನೋಡಿದ್ರೆ ಅಂಜಾಕೆ ಹೋಗ್ಬೇಡ್ರಿ. ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಏನಾಗಿರ್ಬೋದು, ಉದ್ದಿರ್ಬೋದು ಪ್ರಾಬ್ಲಮ್. ಎರಡು ಮ್ಯಾಟ್ರಿಕ್ಸ್ ಇಸ್ ದೊಡ್ಡ ಮ್ಯಾಟ್ರಿಕ್ಸ್ ಕೊಟ್ಟಾರ್ರಿ ಸರ್, ಏನು ಮಾಡೋದ್ರಿ ಇದಕ್ಕೆ, ಹಿಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಸಿಲಿ ಯು ಕ್ಯಾನ್ ಸಾಲ್ವ್. ಏನು ಕೇಳಿರ್ತಾರಲ್ಲ ಸ್ಟೆಪ್ಸನ್ನು ಫಾಲೋ ಮಾಡ್ಕೋತ ಹೋಗ್ರಿ. KCET ಎಕ್ಸಾಮ್ ಅಂತೂ ಟಫ್ ಇಲ್ಲ, ಹೌದೇನಿಲ್ಲ? JEE ಕಂಪೇರ್ ಮಾಡಿದ್ರೆ KCET ಎಕ್ಸಾಮ್ ಇಸ್ ವೆರಿ ಈಸಿ. ಕ್ಲಿಯರ್? ಸೊ 1 ಬೈ ಪೈ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪೈ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪೈ. ಐಡೆಂಟಿಟಿ ಏನದ? ಎಸ್, ವಾಟ್ ಈಸ್ ದ ಐಡೆಂಟಿಟಿ ಹಿಯರ್ ಸ್ಟೂಡೆಂಟ್ಸ್? ವಿ ಹ್ಯಾವ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಪೈ ಬೈ 2. ಯಾವಾಗಿದೆ? ನಿಮ್ಮ ಎರಡು ಆ್ಯಂಗಲ್ ಸೇಮ್ ಇರಬೇಕು. ವಾಟ್ ಎವರ್ ಯುವರ್ ಆ್ಯಂಗಲ್ಸ್ ಆರ್ ದೇರ್ ಓವರ್ ಹಿಯರ್, ದಿಸ್ ಶುಡ್ ಬಿ ಸೇಮ್. ಸೊ ಇಲ್ಲಿ ನೋಡ್ರಿ, ಎರಡು ಆ್ಯಂಗಲ್ ಸೇಮ್ ಅದಾವಲ್ಲ ಇಲ್ಲಿ, ಎಕ್ಸ್ ಪೈ ಅದ. ಅಗೇನ್ ಒನ್ ಮೋರ್, ವಾಟ್ ಎವರ್ ಇಸ್ ದೇರ್ ಸ್ಟೂಡೆಂಟ್, ಎಸ್ ವಿ ಹ್ಯಾವ್ ದಿಸ್ ಐಡೆಂಟಿಟಿ ಆಲ್ಸೋ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಕೂಡ ಏನು ಬರ್ತದ? ಪೈ ಬೈ 2. ಫೈನ್. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಆ್ಯಂಗಲ್ ಸೇಮ್ ಆಗಿದೆ. ಫೈನ್. ಹಿಯರ್ ಆಲ್ಸೋ ಇಟ್ ಇಸ್ ಸೇಮ್. So now if we solve this, here we will get nothing but what? Pi by 2. Okay, this will be 0 and this will be again pi by 2. So pi by 2 anna horgade tagiyona. Okay, we'll take common. So 1 by pi into pi by 2. Okay, and here remaining will be 1 0 0 1. So ilenatiga pi cancel. It will be 1 by 2 into identity matrix. Correct? Optional ಆಯ್ತು ನೋಡ್ರಿ ಇದು. Okay, your option D is correct for this question. Yes, understanding or no? Whatever questions we are doing, ಅದನ್ನು ಹೋಗ್ಬೇಕಾ, ಒಂದ ಸತಿಗೆ ತಿಳಿಬೇಕು ಅದನ್ನು. ಓಕೆ, ಸೊ ನೀವೇನು ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ ಈ ಕ್ವಶನ್ಸನ್ನು. ಮತ್ತು ಯು ಪ್ರಾಕ್ಟೀಸ್ ಇಟ್, ಸೀರಿಯಸ್ ಆಗಿರಿ ಸ್ವಲ್ಪ. ಇನ್ನೊಂದು 3 ತಿಂಗಳನ್ಯಾಗ ಎಕ್ಸಾಮ್ ಅದ. ಎಸ್ ಆರ್ ನೋ? ವಾಟ್ ಎವರ್ ಇನ್ 3 months ಯು ಹ್ಯಾವ್ ಯುವರ್ ಎಕ್ಸಾಮ್ಸ್, ಬಿ ಲಿಟಲ್ ಸೀರಿಯಸ್. ಕ್ಲಿಯರ್? ಸೊ ನೆಕ್ಸ್ಟ್ ನೋಡ್ರಿ, ಈಗ ಇಫ್ A and B are two matrices of order 3 cross M and 3 cross N respectively and M is equal to N, information ಇದನ್ನು ಕೊಟ್ಟಿದ್ದಾರೆ ಅವರ. ನೆಕ್ಸ್ಟ್ ದೇ ಆರ್ ಟೆಲಿಂಗ್ ದಟ್ ದೆನ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ 5A minus 2B ಮ್ಯಾಟ್ರಿಕ್ಸ್ ಆರ್ಡರ್ ಏನದ ಅಂತ ಕೇಳ್ತಿದ್ದಾರೆ. ಸೊ ಏನು ಕಾನ್ಸೆಪ್ಟ್ ಅಪ್ಪ ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ? ಓಕೆ, ಸೊ ಕಾನ್ಸೆಪ್ಟ್ ಇಸ್ addition and subtraction. Addition and subtraction of two matrices. Addition and subtraction of two matrices is only possible if order of matrix is same. ಅಂದ್ರೆ ಏನು, ಎರಡು ಮ್ಯಾಟ್ರಿಕ್ಸ್ ನೀವು ಆ್ಯಡ್ ಆರ್ ಸಪ್ರಾಕ್ಟ್ ಮಾಡಬೇಕಂದ್ರೆ ಅದರ ಆರ್ಡರ್ ಸೇಮ್ ಆಗಿರ್ಬೇಕು, ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ಬೇಕು ಅವರು. ಓಕೆ, ಸೊ ದಿಸ್ ಇಸ್ ದ ಪ್ರಾಪರ್ಟಿ ಸ್ಟೂಡೆಂಟ್ಸ್. ನೆನಪಿರಲಿ ನಿಮ್ಗೆ, ಆಪ್ರೇಷನ್ಸಲ್ಲಿ ಫಸ್ಟ್ ಪ್ರಾಪರ್ಟಿ ಇದನ್ನ ಬರ್ತದ. ಕ್ಲಿಯರ್? ಸೊ ನಾವು ದೇ ಆರ್ ಟೆಲಿಂಗ್ ದ್ಯಾಟ್ ಎ ಮ್ಯಾಟ್ರಿಕ್ಸ್ ಆರ್ಡರ್ ಏನದ? ಎ ಮ್ಯಾಟ್ರಿಕ್ಸ್ ಆರ್ಡರ್ ಇಸ್ 3 cross M. ಸಿಂಪಲ್ ಕ್ವಶನ್, ಏನೂ ಇಲ್ಲಿತ್ರಾಗ. ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಇಸ್ 3 cross N. ನಮ್ಗೆ ಪ್ರಾಪರ್ಟಿ ಏನು ಹೇಳತೈತಿ? What is the property telling us? It is telling us that two matrices can be added or subtracted. Order should be same. Order should be same andra or already ಇಲ್ಲಿ M equal to N ಅಂತ ಕೊಟ್ಟಿದ್ದಾರೆ. Yes or no? Fine. So ಇಲ್ಲಿ ನೋಡ್ರಿ, whatever the output we will get over here, if we do 5 times of this minus 2 times of this, we will get some output C. ಈ ಎಲಿಮೆಂಟ್ ಅಂತೂ ಸೇಮ್ ಅದ, ಸೊ ಇಟ್ ಶುಡ್ ಕಮ್. ಔಟ್ಪುಟ್ ನಿಮ್ದು 3ನ ಬರ್ತದೆ ಇಲ್ಲಿ. 3 ಕ್ರಾಸ್ ಏನು ಬರ್ತದಂದ್ರೆ ನೋಡ್ರಿ, ಇಲ್ಲಿ M ಕ್ರಾಸ್ ಅಂತಿದಾರ, ತಪ್ಪಾಗ್ತದ. ಇಲ್ಲಿ M ಕ್ರಾಸ್ N ಅಂತಿದಾರ, ತಪ್ಪಾಗ್ತದ. ಕ್ಲಿಯರ್? ಎಸ್, ಐದರ್ ಇಟ್ ವಿಲ್ ಬಿ 3 cross M or it will be C of 3 cross N. Anyhow, this both the matrices are same because M is equal to N. 3 cross 3 ಇರ್ಬೇಕಂತ ಏನು ನೆಸಿಟಿ ಅದ? ಇಲ್ಲ. 3 ನೋಡ್ರಿ, ಎ ನಿಮ್ದು 3 cross 5 ಕೂಡ ಇರ್ಬೋದಾ? ಸೊ ಎ ನೀವು 3 cross 5 ತೊಗೊಂಡ್ರೆ ಬಿ ಕೂಡ ನೀವು ಏನು ತೊಗೋಬೇಕಾಗ್ತದೆ? 3 cross 5 ಬಿಕಾಸ್ M is equal to N.
ನಾಟ್ ನೆಸರಿ 3x3 ಇರಬೇಕಂತ ನೆಸೆಸಿಟಿ ಏನೂ ಇಲ್ಲ. ಸೊ ಆಗ ಯಾವ್ದು ಆಪ್ಷನ್ ಆಗ್ತೈತಿ ಇಲ್ಲಿ? ಆಪ್ಷನ್ ಡಿ ಇಸ್ ಕರೆಕ್ಟ್. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಅವ್ರನ್ನು ನೋಡಿ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇವೆಲ್ಲ. ಈ ರೀತಿ ಎಲ್ಲ ಕ್ವಶನ್ಸ್ ಬಿಡಬಾರ್ದು ನೀವು ಎಕ್ಸಾಮ್ನಾಗ. ಭಾಳ ಅಂದ್ರೆ ಭಾಳ ಈಸಿ ಇವು. ಓಕೆ, ನೋಡಿದ್ರೆ 20 ಸೆಕೆಂಡ್ಸ್ನಾಗ ಸಾಲ್ವ್ ಮಾಡ್ಬೋದು ಇಂಥ ಕ್ವಶನ್ಸ್ ಎಲ್ಲ. ಸೊ ಅಲ್ಲಿ ಟೈಮ್ ಉಳಿತು ನಿಮ್ಗೆ. ಎಸ್ ಆರ್ ನೋ? ದೀಸ್ ಆರ್ ಈಸಿ ಲೆವೆಲ್ ಕ್ವಶನ್ಸ್, 1 ಸ್ಟಾರ್ ಕ್ವಶನ್ಸ್ ಇವೆಲ್ಲ. ಫೈನ್, ಹಂಗಿದ್ರೆ ಬರ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣಂತ. ಎಸ್, ಸೊ ನೋಡ್ರಿ ಈ ಕ್ವಶನ್, ವಾಟ್ ದೇ ಆರ್ ಟೆಲಿಂಗ್ ಓವರ್ ಹಿಯರ್. ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದಟ್ such that a square is equal to I. ನೋಡ್ರಿ KCT 2024 ಪ್ರಾಬ್ಲಮ್ ಇವ. ಓಕೆ, ಏನಿಲ್ಲಿತ್ರಾಗ ನೀವು ಕ್ಲಾಸ್ 10th ಅಲ್ಜಿಬ್ರೈಕ್ ಆಪ್ರೇಷನ್ಸ್ ಕಲ್ತಿರ್ತೀರಲ್ಲ, a ಮೈನಸ್ ಬಿ ಹೋಲ್ ಕ್ಯೂಬ್, a ಪ್ಲಸ್ ಬಿ ಹೋಲ್ ಕ್ಯೂಬ್, ಅದನ್ನ ಅಪ್ಲೈ ಮಾಡ್ರು ಇಲ್ಲಿ. ಈಸಿಲಿ ಕ್ವಶನ್ ಸಾಲ್ವ್ ಆಗಿಬಿಡ್ತೈತಿ. ಹಿಂಗೆ ಕ್ವಶನ್ ಸಾಲ್ವ್ ಆಗ್ತೈತಿ ಇದು. ಓಕೆ, ಸೊ ನೋಡ್ರಿ, ಇಫ್ ಎ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಐ, ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿಯನ್ನು ಕೊಟ್ಟಿದ್ದಾರೆ ಅವ್ರ. ಇದು ನೆನಪಿರ್ಬೇಕು ನಿಮ್ಗೆ. ವಾಟ್ ಎವರ್ ದಿಸ್ ಇಸ್ ದಿಸ್ ಯು ಶುಡ್ ರಿಮೆಂಬರ್. A square is equal to I. Yes. Next they are telling that a minus I whole cube, a plus I whole cube minus 7a is equal to. ಯಾವ ರೀತಿ ಮಾಡೋಣ ಅಂತಿಲ್ಲಿ? ಎಕ್ಸ್ಪಾಂಡ್ ಮಾಡ್ರಿ ಇದನ್ನು. ವಾಟ್ ಯು ನೀಡ್ ಟು ಎಕ್ಸ್ಪಾಂಡ್? a minus b whole cube. ಎಸ್, a minus b whole cube ಫಾರ್ಮುಲಾ ಏನದ? a cube. ಇದನ್ನು ಮತ್ತೆ ಗೊತ್ತಿಲ್ಲ ಅಂದ್ರೆ ಮುಗೀತು, ಅಲ್ಲಿಗೆ ಕ್ವಶನ್ ಸ್ಟಾಪ್ ಆಗ್ತೈತಿ. ಬೇಸಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು ಇದನ್ನು. ಫೈನ್, a cube minus b cube minus 3a square b plus 3ab square. Fine. Next, a plus b whole cube. Identity ಏನು ಬರ್ತೈತೆ ನೋಡ್ರಿ ಇಲ್ಲಿ? It will be nothing but a cube plus b cube plus 3a square b plus, yes, it will be nothing but 3ab square. Correct? ಈ ರೀತಿ ಬಂತ. ಇಲ್ಲಿ ಬಂದು ಸಬ್ಸ್ಟಿಟ್ಯೂಷನ್ ಮಾಡೋಣಂತೀಗ. ಎಸ್, a ಇದನ್ನು ಎಕ್ಸ್ಪಾಂಡ್ ಮಾಡ್ರಿ. ದಿಸ್ ವಿಲ್ ಬಿ ನಥಿಂಗ್ ಬಟ್ a cube, ಸ್ವಲ್ಪ ಈ ಕಡೆ ತಗೋತೇನಂತ. ಎಸ್, ಇಟ್ ಈಸ್ a cube minus I cube minus 3 times of a square I plus 3ai square. Correct? Fine. Next ಏನದ ನೋಡ್ರಿ ಇಲ್ಲಿ? Plus it is again a cube plus I cube plus 3a square I plus 3ai square. Correct? Minus 7a. Let it be as it is. Yes. Allu Arjun symbol ಆಯ್ತದ, ಹೌದೇನಿಲ್ಲ? ಫೈನ್, 7a it is. ಓಕೆ, ಸೊ ಇಲ್ಲಿ ನೋಡ್ರಿ ಈಗ ಮೈನಸ್ ಐ ಕ್ಯೂಬ್ ಪ್ಲಸ್ ಐ ಕ್ಯೂಬ್ ಕ್ಯಾನ್ಸಲ್, ಮೈನಸ್ 3a square I ಪ್ಲಸ್ 3a square I ಕ್ಯಾನ್ಸಲ್. ಓಕೆ, ಇವಾಗ ಐಡೆಂಟಿಟಿ ಪವರ್ ಇನ್ನೂ ಮಾಡ್ರಿ ನೀವು. ವಾಟ್ ಎವರ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಯು ಟೇಕ್, yes, I to the power of n, it will be equal to what? I. Okay, any integral power of identity matrix. So ಇಲ್ಲಿ ಏನು ಬರ್ತದೆ ಈಗ? a cube ಅದ, ಇಲ್ಲಿ a cube ಅದ, this will be 2a cube. Fine. Next, ಇಲ್ಲಿ ಏನದ? plus 3ai square plus 3ai square, it will be 6 times a I square ಅಂದ್ರೆ it can be written as just I minus 7 times of a. Okay, so next ನೋಡಿ ಇಲ್ಲಿ 2a cube plus identity matrix multiplied by any matrix. Identity matrix ತಗೊಳ್ಳಿ, you multiply with by any matrix, you will definitely get back again what? Same matrix. So here it will be 6a minus 7a. Next, 2a cube minus a it will be. Okay, ಈಗ ನೋಡ್ರಿ ಈ ಇನ್ಫಾರ್ಮೇಷನ್ ಮತ್ತೆ ಯೂಸ್ ಮಾಡಬೇಕಾಗ್ತೈತಿ. a square equal to I ಅಂತ ಕೊಟ್ಟಿದ್ದಾರೆ. ಎರಡು ಸೈಡ್ a ಅನ್ನು ಮಲ್ಟಿಪ್ಲೈ ಮಾಡಿದ್ರೆ here it will be a square into a is equals to I into a. ಸೊ ಏನಾಗ್ತೈತಿ ಇಲ್ಲಿಂದ ಹೇಳ್ರಿ? ಏನಾಗ್ತೈತಿ ಇಲ್ಲಿಂದ? a ಕ್ಯೂಬ್ ಆಗ್ತೈತಿ. I into a will be nothing but what? a. Correct? ಸೊ ಇಲ್ಲಿ ಏನು ಬಂತೀಗ? this will be 2 times of a minus a. 2 times of a minus a will be nothing but what? a ಬಂತ. yes, correct. ಸೊ ಏನು ಬಂತು ಇಲ್ಲಿಂದ? ಯಾವ್ದು ಆಪ್ಷನ್ ಕರೆಕ್ಟ್ ಐತಿ? ಆಪ್ಷನ್ a is correct for this question. Next question ನೋಡ್ರಿ. ಎಸ್, ಈ ಕ್ವಶನ್ ನೋಡ್ರಿ ನಿಮ್ದು ಮತ್ತೆ 2023 ಕ್ವಶನ್ ಇದೆ. ಎಸ್, KCT 2023 ಕ್ವಶನ್ ಏನಂತಿದ್ದಾರೆ ಅವ್ರ? ಇಫ್ a is equals to 1 tan alpha by 2 minus tan alpha by 2 1 a b equal to I, then what is the matrix B ಅಂತ ಕೇಳ್ತಿದ್ದಾರೆ. ಎಸ್ ಆರ್ ನೋ? ಎಸ್, ಹೌ ಡು ವಿ ಡೂ ದಿಸ್? ಯಾವ ರೀತಿ ಮಾಡೋಣ ಈ ಕ್ವಶನ್? ಎಸ್, ಫಸ್ಟ್ ಅನಲೈಸ್ ಮಾಡ್ರಿ. ಈ ಕ್ವಶನ್ ಕೇಳಿದಾರ
ಇದಕ್ಕೆ ಈ ಔಟ್ಪುಟ್ ಬೇಕು. ಕರೆಕ್ಟ್. ಇಲ್ಲಿ ಮ್ಯಾಟ್ರಿಕ್ಸ್ ಎ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ, ಮ್ಯಾಟ್ರಿಕ್ಸ್ ಬಿ ಅನ್ನ ಫೈಂಡ್ ಮಾಡ್ಬೇಕು. ಯಾವ ರೀತಿ ಅಪ್ರೋಚ್ ಮಾಡ್ತೀರಿ? ಎಸ್, ನೋಡ್ರಿ ಇಲ್ಲಿ. ಸೊ ವಾಟ್ ವಿ ಶಾಲ್ ಡೂ ಇಸ್ ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಮಾಡೋಣಂತ. ಟು ಸಾಲ್ವ್ ದಿಸ್ ಕ್ವಶನ್ ಲೆಟ್ ಅಸ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಓವರ್ ಹಿಯರ್. ದಿಸ್ ವಿಲ್ ಬಿ 1 into 1 1, ಮೈನಸ್ ಆಫ್ ಮೈನಸ್ ಏನಾಗ್ತದೆ ಇಲ್ಲಿ ಪ್ಲಸ್ tan square alpha by 2. 1 plus tan square alpha by 2 is nothing but what? Secant square alpha by 2, and which is not equals to 0 for all alpha belongs to R. Okay, ಯಾವುದೇ alpha ತಗೊಂಡ್ರೂ 0 ಆಗಂಗಿಲ್ಲ ಅದು. ಕ್ಲಿಯರ್? ಸೊ ಈ ರೀತಿ ಬಂದ್ರೆ ಈಗ what we can tell, determinant of A is not equals to 0. So if determinant not equals to 0, it confirms that what students? A inverse exists. Correct? A inverse exists ಆಗ್ತದ. ಸೊ A inverse exist ಆತಂದ್ರ ಈಗ ನಮ್ಮ ಕ್ವಶನ್ ಸಾಲ್ವ್ ಮಾಡಕ್ಕೆ ಈಸಿ ಆತಿದ. ಹೌದೇನಿಲ್ಲ? ನೋಡ್ರಿ ಇಲ್ಲಿ, ಹೌದೇನಿಲ್ರಿ ಹೇಳ್ರಿ. ಓಕೆ, ಸೊ ಫ್ರಮ್ ಹಿಯರ್ ನೋಡ್ರಿ ಇದಕ್ಕೆ ಏನಾಗತ್ತೈತಿ ಈಗ? ಎಸ್. ಓಕೆ, ಚಲೋ ಸ್ಟೂಡೆಂಟ್ಸ್, ಲೆಟ್ ಅಸ್ ಡೂ ದಿಸ್. ಎ ಬಿ ಈಸ್ ಈಕ್ವಲ್ಸ್ ಟು ವಿ ಹ್ಯಾವ್ ಐ. ಸೊ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಇಕ್ವೇಷನಿಗೆ ಐ ವಿಲ್ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ದ ಸೈಡ್. ಇಲ್ಲಿ ಕೂಡ ಎ ಇನ್ವರ್ಸ್ ಇನ್ ಮಲ್ಟಿಪ್ಲೈ ಮಾಡೋಣಂತ, ಇಲ್ಲಿ ಕೂಡ ಎ ಇನ್ವರ್ಸ್ ಇನ್ ಮಲ್ಟಿಪ್ಲೈ ಮಾಡೋಣ. ನಾವು ಎ ಇನ್ವರ್ಸ್ ಎಕ್ಸಿಸ್ಟ್, ಸೊ ಮಲ್ಟಿಪ್ಲೈ ಮಾಡೋಕ್ಕೆ ಪಾಸಿಬಿಲಿಟಿ ಆತ. ಎ ಇನ್ವರ್ಸ್ ಏನಾರೇ ಎಕ್ಸಿಸ್ಟ್ ಆಗಿರಲಿಲ್ಲ ಅಂದ್ರೆ ಈ ರೀತಿ ಮಲ್ಟಿಪ್ಲೈ ಮಾಡೋಕ್ಕೆ ಆಗಂಗಿಲ್ಲ. ಸೊ ಎ ಇನ್ವರ್ಸ್ ಇಂಟು ಎ ವಿಲ್ ಬಿ ನಥಿಂಗ್ ಬಟ್ ವಾಟ್? ಐ ಇಂಟು ಬಿ ವಿಲ್ ಬಿ ಈಕ್ವಲ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ಬೈ ಎನಿ ಮ್ಯಾಟ್ರಿಕ್ಸ್ ವಿಲ್ ಬಿ ಸೇಮ್, ಎ ಇನ್ವರ್ಸ್. ಮತ್ತು ಇಲ್ಲೇನು ಬರ್ತದೆ ಈಗ? ಬಿ ಈಸ್ ಈಕ್ವಲ್ಸ್ ಟು ಎ ಇನ್ವರ್ಸ್. ಈ ಪ್ರಾಪರ್ಟಿ ಅದ, ಯುವರ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ವಾಟ್? ಐ. ನೋಡ್ರಿ ಡಿಟರ್ಮಿನೆಂಟ್ ಪ್ರಾಪರ್ಟಿನಾಗ ಏನಂದಿದ್ದು ನಾನು? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ವಾಟ್? 1 ಅಂತ ಅಂದಿದ್ದೆ. ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನದ? 1 ಅದ ಆಲ್ವೇಸ್. ಸೊ ಈ ಪ್ರಾಪರ್ಟಿ ನಿಮ್ದು ಏನಾತ? ಸ್ಯಾಟಿಸ್ಫೈ ಆಯ್ತು. ಅರ್ಥ ಆಯ್ತೇನಿಲ್ಲ? ಓಕೆ, ಸೊ ಬಿ ಈಸ್ ಈಕ್ವಲ್ಸ್ ಟು ಎ ಇನ್ವರ್ಸ್, ದಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್. ಬಿ ಮ್ಯಾಟ್ರಿಕ್ಸ್ ಕೇಳಿದ್ರು ಅವ್ರ, ಜಸ್ಟ್ ಗೋ ಟು ಫೈಂಡ್ ಎ ಇನ್ವರ್ಸ್. 2 cross 2 ಮ್ಯಾಟ್ರಿಕ್ಸ್ ಅದ. ವೇರ್ ವಿಲ್ ಸಾಲ್ವ್ ಹಿಯರ್? ಡಿಟರ್ಮಿನೆಂಟ್ ಅಂತೂ ಆಲ್ರೆಡಿ ಫೈಂಡ್ ಮಾಡಿದ್ದೇವೆ. ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ adjoint ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಕರೆಕ್ಟ್? ಎಸ್. ಸೊ ನೋಡ್ರಿ 2 cross 2 ಮ್ಯಾಟ್ರಿಕ್ಸ್ ಅದ. adjoint ಆಫ್ ಎ ಯಾವ ರೀತಿ ಫೈಂಡ್ ಮಾಡ್ತೀರಿ? ಎಸ್, ಡಿಟರ್ಮಿನೆಂಟ್ ಅಂತೂ 1 by ವಿ ಹ್ಯಾವ್ ಗಾಟ್ secant square, 1 by secant square alpha by 2. Correct? 2 cross 2 matrix, how will we find the adjoint? Just interchange the diagonal elements. So illenaita 1 and here 1. E ಎರಡು elements sign change ಮಾಡ್ರಿ. Here it will be minus tan alpha by 2 and here it will be tan alpha by 2. Correct? Yes. So this is what we are getting. So B equal to, ನೋಡ್ರಿ ಇಲ್ಲಿ ಮಕ್ಕಳ ಏನಾಗುತ್ತೆ ಇವಾಗ? B is equals to 1 by secant square alpha by 2 cos square alpha by 2 ಅಂತ ಬರಿಬಹುದು. ಕರೆಕ್ಟ್? ಇದಂತೂ ಒಂದು ಪಾರ್ಟ್ ಆಯ್ತಾ? ಸೊ ಇದನ್ನು ನೋಡ್ರಿ, ಇಫ್ ಯು ಅಬ್ಸರ್ವ್ ದಿಸ್ ಇಸ್ ಸೇಮ್ ಆಸ್ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸಿಗೆ ಟ್ರಾನ್ಸ್ಪೋಸ್ ಮಾಡಿರಂದ್ರೆ, ಇಫ್ ಯು ಟ್ರಾನ್ಸ್ಪೋಸ್ ದಿಸ್ ಮ್ಯಾಟ್ರಿಕ್ಸ್ ಓವರ್ ಹಿಯರ್, ಎ ಟ್ರಾನ್ಸ್ಪೋಸ್, ಇಟ್ ವಿಲ್ ಬಿ ನಥಿಂಗ್ ಬಟ್ ವಾಟ್? 1 tan alpha by 2, correct? Minus tan alpha by 2 and 1. ಇದನ್ನ ಬರ್ತದಲ್ಲ? ಕ್ಲಿಯರ್? ಸೊ ಇಲ್ಲಿ ಕೂಡ ಏನಾಗ್ತದೆ ಆ ಕೇಸ್ನಾಗ? ಕ್ಯಾನ್ ಐ ರೈಟ್ ಡೌನ್ ಡೈರೆಕ್ಟ್ಲಿ ದಿಸ್ ಆಸ್ ಎ ಟ್ರಾನ್ಸ್ಪೋಸ್? ಎಸ್, ಆಪ್ಷನಲ್ಲಿ ಕೂಡ ಇದನ್ನ ಅದ. ಓಕೆ, ಇಫ್ ಯು ಸಿ ಅವರ್ ಆಪ್ಷನ್ ಬಿ, cos square alpha by 2 into a transpose. Yes, this is for this question. Next question ಗೆ ಹೋಗೋಣ. Yes, ಈ question ನೋಡ್ರಿ, what they are saying is, if A is a skew symmetric matrix, okay, A is a skew symmetric matrix, okay, if A is a skew symmetric matrix, then A square is symmetric and A power 4 is skew symmetric. A square is symmetric and A cube is skew symmetric. ನೋಡ್ರಿ, ಈ ಟೈಪ್ ಆಫ್ ಕ್ವಶನ್ ನೀವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಿಮ್ಗೆ ಕಂಡೀಷನ್ ಗೊತ್ತಿರಬೇಕು. ವೆನ್ ಡು ವಿ ಸೇ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಈ ಎರಡು ಕಂಡೀಷನ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಸಿ ಇಲ್ಲಿ ಬರಿತಾ ಇದ್ದೀನಿ, ಎ ಈಸ್ ಸಿಮೆಟ್ರಿಕ್. ಎಸ್, ವಾಟ್ ಈಸ್ ದ ಕಂಡೀಷನ್ ಫಾರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸ್ಟೂಡೆಂಟ್ಸ್? A transpose should be equal to A. What is the condition if A is
skew symmetric, A transpose is equals to minus of A. Correct? Idaಯ್ತು. Okay. So next ನೋಡ್ರಿ ಈಗ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಇದನ್ನು ನೋಟ್ ಡೌನ್ ಕೂಡ ಮಾಡ್ರಿ. ಓಕೆ, ಸೊ ವಾಟ್ ಈಸ್ ದಟ್ ಪ್ರಾಪರ್ಟಿ ಸ್ಟೂಡೆಂಟ್ಸ್ ಹಿಯರ್? If A is skew symmetric matrix, okay, see, understand this property. If A is skew symmetric matrix, fine, A to the power of n will be equal to, okay, nodi, A to the power of n will be equals to symmetric when it will be symmetric when n is even. ನಿಮ್ದು n ಏನಿದೆ ಅಲ್ಲ, ಇಲ್ಲಿ ನೋಡ್ರಿ, n ಅಂದರೆ ಎಲ್ಲಿಂದ ಡಿಸ್ಕಸ್ ಮಾಡ್ತಾ ಇದ್ದೀನಿ n ಕಂಡೀಷನ್ನ, ಐ ಆಮ್ ಡಿಸ್ಕಸಿಂಗ್ ಇಟ್ ಫ್ರಮ್ ಹಿಯರ್ n. ಓಕೆ ಫೈನ್. ನೆಕ್ಸ್ಟ್ it will be skew symmetric. Your matrix will be skew symmetric when n will be odd. Okay, this is the condition. Now A to the power of n, if A is your symmetric matrix, ಇನ್ನೊಂದು ಕಂಡೀಷನ್ ಏನಂದ್ರೆ, if A is symmetric matrix, skew symmetric ಅಂತ ಇಲ್ಲ, symmetric ಅಂತ ಇದ್ದೀನಿ, A to the power of n is again symmetric. Okay, A to the power of n will be again be symmetric for all n belongs to natural number. ಇದನ್ನು ಕಂಡೀಷನ್ ಆಯ್ತು. ಕ್ಲಿಯರ್? ಓಕೆ ಮಕ್ಕಳ, ಸೊ ಈ ಕ್ವಶನ್ ಮೇಲೆ ಸಾರಿ ಈ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಸಿ ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್, ವಾಟ್ ಎವರ್ ದಿಸ್ ಕಾನ್ಸೆಪ್ಟ್ ಇಸ್ ದರ್, ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಓನ್ಲಿ ದಿಸ್ ಕ್ವಶನ್ ಇಸ್ ದರ್. ಕ್ಲಿಯರ್? ಸೊ ನೋಡಿ, let us solve this question. They are telling that A is a symmetric matrix, sorry, skew symmetric matrix. So A transpose will be equals to minus of A. They are telling that A square is symmetric and A power 4 is skew symmetric. Nodi, il power enide, both the powers whatever they are there, they are what? Even power. But whenever we get even power 100%, it will be what? Symmetric matrix. So it tappagta statement. Clear or no? Whenever it is even power, A nimda skew symmetric matrix ada. Your A is a skew symmetric matrix. A power n if you do, n nimda odd ittandra skew symmetric ಆಗ್ತದ, n even ittandra symmetric ಆಗ್ತದ. But for skew symmetric matrix, everything will be same. ನೀವು ಯಾವುದೇ ಪವರ್ ಮಾಡ್ರಿ, even power, odd power, it will be what? Symmetric. Fine? Yes. So ಈ ಕಾನ್ಸೆಪ್ಟ್ ಇಟ್ಕೊಂಡ ಇಲ್ಲಿ ನೋಡ್ರಿ, A square is symmetric matrix, A power 4 will be also be symmetric. So ಇದನ್ನು ತಪ್ಪಾಗ್ತದ. Statement P is false. Statement Q, A square is symmetric and A cube is skew symmetric. Yes, ಇಲ್ಲಿ ಪವರ್ ಏನದ? ಈವನ್ ಅದ. ಸೊ ಈವನ್ ಪವರ್ ಇರಂತಲೇ ಸಿಮೆಟ್ರಿಕ್ ಆಗಬೇಕಿತ್ತ, ಆತ A cube is nothing but what? Odd. Yes, it will be skew symmetric. Fine. So your statement Q is true, P is false. ಯಾವ ಆಪ್ಷನ್ ನಾಗ ಐತೆ ನೋಡ್ರಿ, P false ಅನ್ನತಾರ, Q is true. So our option C is correct for this question. ಹೌದೇನಿಲ್ಲ? ನೋಡ್ರಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎಸ್, ಅಗೇನ್ ದಿಸ್ ಈಸ್ ಯುವರ್ ಅಗೇನ್ ಪ್ರಾಪರ್ಟಿ ಬೇಸ್ಡ್ ಕ್ವಶನ್. ಇದು ನೋಡ್ರಿ ಏನು ಪ್ರಾಪರ್ಟಿ ಅಂದ್ರೆ, KCET 2022 ಪ್ರಾಬ್ಲಮ್. ಯಾವ್ಯಾವ ಪ್ರಾಪರ್ಟೀಸ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೈಮಲ್ಟೇನಿಯಸ್ಲಿ ಐ ಆಮ್ ನೋಟಿಂಗ್ ಇಟ್ ಡೌನ್ ಓವರ್ ಹಿಯರ್ ಸ್ಟೂಡೆಂಟ್. ಓಕೆ, ಸೊ ಎಸ್, ವಿ ನೋ ದಿಸ್ ಪ್ರಾಪರ್ಟಿ, A inverse whole power n is equals to A power n whole inverse. Correct? Starting ಅಲ್ಲಿ ಕೂಡ ಬರ್ಸಿದ್ದೇನೆ ಇದನ್ನ when we are doing the concepts. Fine? Okay. So now if we see A is equals to 2 minus 1 3 minus 2, we need to find the inverse of that matrix A cube. Correct? Andra A cube whole inverse we need to find, which is nothing but A inverse whole cube. Correct? E property ada. Fine? So if we see over here, first ನಾವು ಏನು ಮಾಡೋಣ ಅಂದ್ರೆ, we can find A cube or else A inverse find ಮಾಡ್ರಿ, ಆಮೇಲೆ ಬೇಕಿದ್ರೆ ಕ್ಯೂಬ್ ಮಾಡ್ರಿ, ನಿಮ್ಮ ಇಷ್ಟ. So we can go by this method only. We'll find A cube. A cube is nothing but what? A square into A. Correct? But A square ಏನದ?
But first we need to find a square. A square will be nothing but a into a. Clear? So I do matrix and multiply madona. So here it will be 2 minus 1 3 minus 2. Correct? 2 minus 1 3 minus 2. ಎರಡು ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗ್ತದೆ ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಮಾಡಿ. 2 into 2 4, 4 minus 3 1, minus 2 plus 2 0, 0 and 1. Correct? This is what a square we are getting. Nodri, a square ಏನು ಬಂತ, identity matrix ಬಂತ directly. Correct? So here whatever your a cube will be there, identity matrix into a will be equals to what? A. So therefore we can say that your a cube is equal to a. Is it clear? A cube is equals to a ant banta. So fine. So ಇಲ್ಲಿಂದ inverse find ಮಾಡ್ಬೇಕಂದ್ರ this is same as now a cube whole inverse is same as a inverse. A inverse find ಮಾಡೋಣ. A inverse is nothing but what? Adjoint of a divided by determinant of a. Correct? Adjoint of a divided by determinant of a. So yes, adjoint of a is nothing but what? 2 cross 2 matrix. ಯಾವ ರೀತಿ ಮಾಡ್ತೀವಿ ಮಕ್ಕಳ ನಾವು? Yes, how do we find for a 2 cross 2 matrix? Adjoint of a, interchange diagonal elements and change the sign of opposite diagonal elements. Correct? So here if we do that, this will be, if I change the interchange the elements, minus 2, this will be 2 over here. Fine. Next ಏನು ಆಗ್ತೈತೆ ನೋಡ್ರಿ, ಇಲ್ಲಿ sign change ಮಾಡಿದ್ರೆ this will be 1 and this will be minus 3. Yes or no? Okay. This is what we are getting over here. Determinant of a. Let us just find the determinant of a over here. Determinant of a will be nothing but minus 4, minus of minus plus 3, which is minus 1. Correct? So iduk negative ಮಾಡಬೇಕಾ every element. So this will be nothing but now 2 minus 1 3 and minus 2. Fine? Yes. This is what we are getting. So this is same as what, students? Matrix A alla matte nodi. Yes? Correct? So this is same as your matrix A. So ಯಾವ್ದು ಆಪ್ಷನ್ ಆಯ್ತು ಇದರಲ್ಲಿ? Your option A is correct choice for this question. Next question ಗೆ ಹೋಗೋಣ. Yes, see this question. ತುಂಬಾನೇ ಸಿಂಪಲ್ ಕ್ವಶನ್ ಮಕ್ಕಳ ಇದು. ನೀವು ಎಕ್ಸ್ಪಾಂಡ್ ಮಾಡಿದ್ರೆ ಟಫ್ ಆಗುತ್ತೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರಾಪರ್ಟೀಸ್ ಅನ್ನ ನೆನಪಿಡಿ. ಪ್ರಾಪರ್ಟೀಸ್ ನೆನಪಿದ್ರೆ ಡಿಟರ್ಮಿನೆಂಟ್ಸ್ ಕ್ವಶನ್ ಡೆಫಿನೆಟ್ಲಿ ಟಫ್ ಆಗಲ್ಲ. ನೀವು ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಕನ್ಸ್ಯೂಮ್ 4 to 5 minutes. ಆನ್ಸರ್ ಬರುತ್ತೆ. I am not saying that you will not get the answer. Answer ಬರುತ್ತೆ, it will take time. ಯಾಕೆ ಟೈಮ್ ವೇಸ್ಟ್ ಮಾಡೋದು? ಸೊ ನೋಡಿ ಇಲ್ಲಿ, if this is the matrix, determinant of 4 minus x, 4 plus x, 4 plus x, 4 plus x, 4 minus x, 4 plus x, 4 plus x, 4 plus x, 4 minus x is equals to 0. 0. They are telling it is equal to 0. We need to find the value of x. Clear? So ಯಾವ ರೀತಿ ಮಾಡೋಣ ಈ ಪ್ರಾಬ್ಲಮ್? ನೋಡಿ ಇಲ್ಲಿ. Yes, if you go by options, ನೋಡಿ ಮಕ್ಕಳ minus 4 4 ಇದೆ, minus 12 0 ಇದೆ, 12 4 minus 12 4. So ನಾನು ಒಂದು ಸಿಂಪಲ್ ಐಡೆಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇಫ್ ಯು ವಾಂಟ್ ಸಿ ದಟ್ ಪ್ರಾಪರ್ಟಿ ಓವರ್ ಹಿಯರ್, ಈ ಎರಡು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ, ನೋಟ್ ಡೌನ್ ಮಾಡಿ ಇದನ್ನು. ಎಸ್, ಸೊ ದ ಫಸ್ಟ್ ಪ್ರಾಪರ್ಟಿ ಇಸ್ if two rows or columns or two columns in a determinant are identical, if two rows or two columns in the determinant are identical, aವಾಗ value ಏನಾಗುತ್ತೋ determinant ದ, yes, then determinant value is equal to 0. Correct? ಇದೊಂದು ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಏನಂದ್ರ, if entire row ಅಂದ್ರೆ ಏನ, one complete row or column is 0, one entire row or an entire column is 0, then value of determinant is equal to 0. ಇದು ಎರಡು ಪ್ರಾಪರ್ಟೀಸ್. ಓಕೆ, ಒಂದು ರೋ ನಿಮ್ದು ಕಂಪ್ಲೀಟ್ಲಿ 0 ಆಯ್ತಂದ್ರ, or else one column completely 0 ಆಯ್ತಂದ್ರ, your complete value of the determinant will be what? 0. Fine. ಹಂಗಿದ್ರ ನೋಡ್ರಿ, ಈಗ ಇದ ಪ್ರಾಪರ್ಟಿ ಅಪ್ಲೈ ಮಾಡೋಣಂತ. ಈಗ ಇಫ್ ವಿ ಅಪ್ಲೈ ಓವರ್ ಹಿಯರ್, ನಾನು ಏನು ಮಾಡ್ತಾ ಇದ್ದೀನಿ ಮಕ್ಕಳ, ಒಂದು ಸಿಂಪಲ್, ಐ ಟೇಕ್ x is equals to 0.
ಬಿಕಾಸ್ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಓನ್ಲಿ ಇನ್ ಯೋರ್ ಆಪ್ಷನ್ ಬಿ, ಓನ್ಲಿ ಇನ್ ದಿಸ್ ಆಪ್ಷನ್ ವಿ ಹ್ಯಾವ್ 0. ಅದನ್ನು ಬಿಟ್ಟು ಬೇರೆ ಯಾವುದೂ ಆಪ್ಷನ್ನಾಗ ಇಲ್ಲ. ಎಸ್ ಆರ್ ನೋ? ಸೊ ಫಾರ್ ದ್ಯಾಟ್ ರೀಸನ್ ಇಫ್ ಐ ಟೇಕ್ x is equals to 0 over here, it will be nothing but what? Determinant of, ನೋಡ್ರಿ ಇಲ್ಲಿ ಏನು ಬರ್ತದೆ, 4 4 4 4 4 4 and 4 4 and 4. ನೋಡಿ ಎಷ್ಟು ಈಸಿ ಸಾಲ್ವ್ ಆಯ್ತು ಇದು ಕ್ವಶನ್. ಎಸ್ ಆರ್ ನೋ? ರೋಸ್ ಆರ್ ಐಡೆಂಟಿಕಲ್, ವ್ಯಾಲ್ಯೂ ಶುಡ್ ಬಿ ಈಕ್ವಲ್ಸ್ ಟು ವಾಟ್? 0. ಅಂದ್ರೆ 1 ಅಂತೂ ಡೆಫಿನೆಟ್ಲಿ ಅದ. ಕ್ಲಿಯರ್? ಓನ್ಲಿ ಒನ್ ಆಪ್ಷನ್ ಇಸ್ ದರ್ ವೆರ್ ಯು ಹ್ಯಾವ್ 0. ಎರಡು ಆಪ್ಷನ್ನಾಗ 0 ಇತ್ತಂದ್ರೆ, ಇಫ್ ಯು ಹ್ಯಾವ್ ಇನ್ 2 ಆಪ್ಷನ್ 0, ಅವಾಗ ಏನು ಮಾಡಿರಿ, ಆ ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿರಿ. ಫೈನ್. ಇಲ್ಲಿ ಸಪೋಸ್ 0 ಇತ್ತಂತ ತಿಳ್ಕೊಳ್ಳಿ, ಅವಾಗ -12 ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ. ಇಫ್ ಯು ಸಬ್ಸ್ಟಿಟ್ಯೂಟ್ -12, ಇಫ್ ಎನಿ ಆಫ್ ದಿಸ್ ಪ್ರಾಪರ್ಟಿ ಇಸ್ ಸ್ಯಾಟಿಸ್ಫೈಂಗ್ ಒನ್ ಆರ್ ಐದರ್ 1 or 2 ಪ್ರಾಪರ್ಟೀಸ್, ಆರ್ ಎಲ್ಸ್ ಎಕ್ಸ್ಪಾಂಡ್ ಮಾಡಿ ನೋಡ್ರಿ. ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಎಕ್ಸ್ಪಾಂಡ್ ಮಾಡಿ ನೋಡ್ಬೇಕಾ. ಬಟ್ ಈ ಥರ ಎಲ್ಲ ಕ್ವಶನ್ಸ್ ಬಂದಿದಾಗ, ಎಕ್ಸ್ ಇದ್ದಾಗ ಡೈರೆಕ್ಟ್ ಅಂತೂ ಎಕ್ಸ್ಪಾಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಟು ಎಕ್ಸ್ಪಾಂಡ್ ಡೈರೆಕ್ಟ್ಲಿ. Try to apply as many as properties. Fine. So definitely only in one option is there. So option B is correct for this question. Next question nodonanta. Nodri. Yes. In this question they are telling that students, idu nodri KCT 2024 question ida. Simple question. Again this type of question is what students? Question on mixed concepts. Okay. This question is a mixed question. 2 ಕಾನ್ಸೆಪ್ಟ್ಸ್ ಮ್ಯಾಗ ಏನು ಮಾಡಿದಾರೆ ಅವರು? ಮಿಕ್ಸ್ ಮಾಡಿದ್ದಾರೆ. ಒನ್ ಈಸ್ ಅ ಲಿಮಿಟ್ಸ್ ಆ್ಯಂಡ್ ಒನ್ ಈಸ್ ಅ ಡಿಟರ್ಮಿನೆಂಟ್ಸ್. ಸೊ ನೋಡ್ರಿ, ಎಫ್ ಆಫ್ ಟಿ ಇಸ್ ದೇ ಆರ್ ಟೆಲಿಂಗ್ ದಟ್ ದಿಸ್ ಡಿಟರ್ಮಿನೆಂಟ್. ಓಕೆ, ದೇ ಆರ್ ಟೆಲಿಂಗ್ ಎಫ್ ಆಫ್ 1 minute. ಓಕೆ, ದೇ ಆರ್ ಟೆಲಿಂಗ್ ಎಫ್ ಆಫ್ ಟಿ ಇಸ್ ಅ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ಲಿಮಿಟ್ ಆಸ್ ಟಿ ಟೆನ್ಸ್ ಟು ಎಫ್ ಆಫ್ ಟಿ ಬೈ ಟಿ ಸ್ಕ್ವೇರ್ ವ್ಯಾಲ್ಯೂ ಏನದ ಅಂತ ಕೇಳ್ತಿದ್ದಾರೆ. ಎಸ್ ಆರ್ ನೋ? ಸೊ ಸಿಂಪ್ಲಿ ಲೆಟ್ ಅಸ್ ಫಸ್ಟ್ ವಿ ವಿಲ್ ವಾಟ್ ವಿ ವಿಲ್ ಡೂ, ಎಕ್ಸ್ಪಾಂಡ್ ದಿಸ್ ಡಿಟರ್ಮಿನೆಂಟ್. ಎಕ್ಸ್ಪಾಂಡ್ ಮಾಡ್ರಿ ಇದನ್ನು. Cos t. Clear? So this into this, it will be nothing but what? T square minus 2t square minus t times of, it will be nothing but this into this, it will be 2t sin t. Again you will get this into this as nothing but what? Minus 2t sin t. How then? Yes, you are getting this. Fine. Next node really plus 1 times of, yeah, it will be 2t sin t, 2t sin t minus t sin t, t sin t. Clear? So if you see this over here now, illen agtada, t square minus 2t square will be minus t square cos t. Okay, just a minute. It will be minus t square cos t banta. Yes or no? This is a f of t. Okay. Here, this we can cancel. 0 ಆಗ್ತದಿದೆ. ಲಾಸ್ಟಿಗೆ ಏನು ಉಳಿತದ ನೋಡ್ರಿ ಅಲ್ಲಿ? ಪ್ಲಸ್ ಟಿ ಸೈನ್ ಟಿ. ಕರೆಕ್ಟ್? ನೆಕ್ಸ್ಟ್, ಇಫ್ ಯು ಟೇಕ್ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ, ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ತೊಗೊಂಡ್ರೆ ಏನು ಬರ್ತದೆ ಇಲ್ಲಿ? ಎಸ್, ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಅದ. ಸಾರಿ, ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್. ದಿಸ್ ವಿಲ್ ಬಿ ಮೈನಸ್ ಕಾಸ್ ಟಿ. ಕರೆಕ್ಟ್? ಪ್ಲಸ್ ದಿಸ್ ವಿಲ್ ಬಿ ನಥಿಂಗ್ ಬಟ್ ಸೈನ್ ಟಿ ಡಿವೈಡೆಡ್ ಬೈ ಟಿ. ಈಗ ಲಿಮಿಟ್ ಅಪ್ಲೈ ಮಾಡೋಣ ಅಂತ. ಫಾರ್ ದಿಸ್ ಟರ್ಮ್ ವಿ ವಿಲ್ ಅಪ್ಲೈ ದ ಲಿಮಿಟ್ ಓವರ್ ಹಿಯರ್. ಕರೆಕ್ಟ್? ನೋಡ್ರಿ, ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ? ಲಿಮಿಟ್ ಆಸ್ ಟಿ ಟೆನ್ಸ್ ಟು 0. ಎಸ್, ಲಿಮಿಟ್ ಆಸ್ ಟಿ ಟೆನ್ಸ್ ಟು 0, ಇಟ್ ಇಸ್ ನಥಿಂಗ್ ಬಟ್ ವಾಟ್? ಮೈನಸ್ ಕಾಸ್ ಟಿ ಪ್ಲಸ್ ಸೈನ್ ಟಿ ಬೈ ಟಿ. ಎಸ್ ಆರ್ ನೋ? ಇಲ್ಲಿ ಟಿ ಟೆನ್ಸ್ ಟು 0 ಮಾಡಿದ್ರೆ ಮೈನಸ್ ಕಾಸ್ 0 ಸಿಗ್ತದೆ, ವಿಚ್ ಇಸ್ ವ್ಯಾಲ್ಯೂ ಇಸ್ 1. ಸೈನ್ ಟಿ ಬೈ ಟಿ ವ್ಯಾಲ್ಯೂ ವಿಲ್ ಬಿ ನಥಿಂಗ್ ಬಟ್ ವಾಟ್? ಪ್ಲಸ್ 1. ಸ್ಟ್ಯಾಂಡರ್ಡ್ ಪ್ರಾಪರ್ಟಿ. ಸೊ ಎರಡು ಕ್ಯಾನ್ಸಲ್ ಆಗಿ ಏನು ಬರ್ತಾರೆ ಲಾಸ್ಟಿಗೆ? 0. ಸೊ ದ ಆನ್ಸರ್ ಇಸ್ ವಾಟ್? ನೋಡಿ, ಎಸ್ ಸಿಂಪಲ್ ಕ್ವಶನ್ ಅಲ್ವಾ? ಯುವರ್ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆ ಏನಿಲ್ಲ? ಕರೆಕ್ಟ್? ಪ್ರತಿಯೊಂದು ಕ್ವಶನ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಕಾನ್ಸೆಪ್ಟ್ ಏನಿದೆ ನೋಡಿ, ಕಾನ್ಸೆಪ್ಟ್ ಇಲ್ಲಿ ಏನಿದೆ? 2 ಮಿಕ್ಸ್ಡ್ ಕ್ವಶನ್ಸ್ ಇದೆ. ಡಿಟರ್ಮಿನೆಂಟ್ ಇನ್ನು ಫಸ್ಟ್ ಎಕ್ಸ್ಪಾಂಡ್ ಮಾಡಬೇಕು, ಅದನ್ನು ಆದಮೇಲೆ ಲಿಮಿಟ್ ಅಪ್ಲೈ ಮಾಡಿರಿ. ಫೈನ್? ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎಸ್, ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ಸ್ಟೂಡೆಂಟ್ಸ್. ನೋಡ್ರಿ ಈ ಕ್ವಶನನ್ನು ಏನಂತಿದ್ದಾರೆ ಅವರು? ವಿ ನೀಡ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಈಕ್ವಲ್ ಟು 1 1 1 1 1 plus sin theta 1 1 plus cos theta 1 1. Theta is a real number. We need to find the maximum value of this determinant. Yes, solve madri. Okay, try to solve this.
ಯಾವ ರೀತಿ ಸಾಲ್ವ್ ಮಾಡ್ತೀರಿ? ವಿ ನೀಡ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ವಾ ಆಫ್ ದಿ ಡಿಟರ್ಮಿನೆಂಟ್. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ, ಡೈರೆಕ್ಟ್ಲಿ ಲೆಟ್ ಅಸ್ ಗೋ ಆ್ಯಂಡ್ ಎಕ್ಸ್ಪಾಂಡ್ ದಿಸ್, ಬಿಕಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಒನ್ಸ್ ಅದಾವ, ಎಕ್ಸ್ಪಾನ್ಷನ್ ಅಂತೂ ಮಾಡ್ಲಿಕ್ಕೆ ಕಷ್ಟ ಆಗಂಗಿಲ್ಲ. ಫೈನ್, ನೋಡ್ರಿ, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 1 into this if we do, it will be 1 plus sine theta minus 1 times of this into this 1 minus. ಕ್ವಶನ್ ನೋಡಿ ಅಂಜಾಕ್ ಹೋಗ್ಬೇಡ್ರಿ, ಅಷ್ಟ ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ರೆ ಕ್ವಶನ್ ತಂತಾನ ಅಂಜ್ಬಿಡ್ತದೆ ನಿಮ್ಗೆ. ಸೊ ನೀವು ಕಾನ್ಫಿಡೆಂಟ್ ಆಗಿರ್ಬೇಕು ಮೊದಲು, ಆಮೇಲೆ ಕ್ವಶನ್ ಅನ್ಸ್ತದ. ನೀವು ಅಂಜಿದ್ರೆ ಕ್ವಶನ್ ನಿಮ್ಗೆ ಏನು ಮಾಡ್ತದ, ಇಟ್ ವಿಲ್ ಗಿವ್ ಯು ಟ್ರಬಲ್. ಫೈನ್, ಎಸ್. ಸೊ ಇಲ್ಲಿ ನೋಡ್ರಿ, 1 times of, it will be 1 into 1 1. Okay, 1 minute, yes, minus 1 plus sine theta into 1 plus cos theta. Multiply ಮಾಡೋಣ ಬರ್ರಿ ಈಗ. ಓಕೆ, we will expand this, simplify ಮಾಡೋಣ. ಇಲ್ಲಿ plus 1 minus 1 cancel, plus 1 minus 1 cancel, so it will be nothing but sine theta minus of minus plus cos theta. ಓಕೆ, ಪ್ಲಸ್ 1 ಹಾಗೆ ಇರಲಿ, ಇಲ್ಲಿ 1 minus 1 into 1 will be 1 minus ನಿಮ್ಮದು cos theta we will get, and minus we will get sin theta, minus it will be nothing but sin theta into cos theta. ಕರೆಕ್ಟ್, ಇಷ್ಟು ಬಂತ? ಎಸ್. ನೆಕ್ಸ್ಟ್ ಅಗೇನ್ ನೋಡ್ರಿ, ಇಲ್ಲಿ ಪ್ಲಸ್ 1 minus 1 ಕ್ಯಾನ್ಸಲ್, ವಿ ಆರ್ ಹ್ಯಾವಿಂಗ್ ನಥಿಂಗ್ ಬಟ್ ವಾಟ್, sin theta plus cos theta. Yes, here it will be minus cos theta minus sin theta, and we have minus sin theta into cos theta. Correct, ಇಷ್ಟು ಬಂತಲ್ಲ. ನೆಕ್ಸ್ಟ್ ಇದನ್ನ ಏನು ಮಾಡೋಣ, ಕ್ಯಾನ್ಸಲ್ ಆಗ್ತೈತಿ, ಇಲ್ಲಿ ಇದು ಕೂಡ ಕ್ಯಾನ್ಸಲ್ ಆಯಿತು. ವಿ ಆರ್ ರಿಮೈನಿಂಗ್ ವಿತ್ minus sin theta into cos theta. ಕರೆಕ್ಟ್, ಇಷ್ಟು ಬಂತ? ಓಕೆ, ಸೊ ನೆಕ್ಸ್ಟ್ ಪೇಜಿಗೆ ಹೋಗೋಣ ಅಂತ. Yes, what we have got determinant value, students, delta is equals to minus of sin theta into cos theta. So what I am doing for this is, nodi illi, I am multiplying this by 2 and dividing this by 2. Idu 2 in the multiply ಮಾಡಿ, I will divide this by 2. Fine. So delta ಏನು ಆಗ್ತೈತಿ ಇಲ್ಲಿ, it will be nothing but 1 minus 1 by 2. 2 sin theta cos theta ಅಂದ್ರೆ sin 2 theta ಬಂತ. Yes or no? Correct. ನಾವು ರೇಂಜ್ ಯೂಸ್ ಮಾಡೋಣ ಈಗ. ಡೆಫಿನೇಷನ್ ಆಫ್ ರೇಂಜ್ ನೋಡ್ರಿ, ಮತ್ತೆ ಟಾಪಿಕ್ ಇಂಟರ್ ರಿಲೇಟೆಡ್. ರೇಂಜ್ ಆಫ್ ಸೈನ್ 2 theta. ಎಸ್, ವಾಟ್ ವಿಲ್ ವಿ ಗೆಟ್ ರೇಂಜ್ ಆಫ್ ಸೈನ್ 2 theta, ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಇಲ್ಲಿ ಸೈನ್ 2 theta, ವಾಟ್ ಎವರ್ ಇಸ್ ದರ್, ಇಟ್ ಲೈಸ್ ಬಿಟ್ವೀನ್ ದ ವ್ಯಾಲ್ಯೂಸ್ minus 1 and 1. ಕರೆಕ್ಟ್? ಓಕೆ, ಸೊ ಇವಾಗ ನೋಡ್ರಿ, ಇಲ್ಲಿ minus sin 2 theta ಅದ. ಸೊ ಐ ಡಿವೈಡ್ ಮಲ್ಟಿಪ್ಲೈ ಬೈ minus 1 ಥ್ರೂ ಔಟ್. ಫೈನ್, minus 1 ಇನ್ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 1 ಆಗ್ತದೆ. ಓಕೆ, ಇನ್ಇಕ್ವಾಲಿಟಿ ಸೈನ್ ಚೇಂಜ್ ಆತ. minus sin 2 theta ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು minus 1 ಇದನ್ನು ಬಂತ. ಓಕೆ, or else I can further write it down as minus sin 2 theta is greater than or equal to minus 1 is less than or equal to 1. Divide throughout by 2 madonanta. So if I divide throughout by 2, 2 and 2 over here, inequality sign antu change agangilla. So whatever your delta is there lies between these values. Correct? Aur in kedidara maximum value. Correct? So avag en agtad students, what will happen over here is this will be treated as your minimum value. Okay, and this will be treated as your maximum value. Okay, ಇಷ್ಟು ನಿಮ್ಗೆ ಗೊತ್ತಿರಲಿ. ಸೊ ಆಗ ಏನಾಗ್ತದೆ ನೋಡ್ರಿ ಇಲ್ಲಿ. ಎಸ್, ಸೊ ವಿ ಆರ್ ಗೆಟಿಂಗ್ ವಾಟ್, ಆಪ್ಷನ್ ಎ, ಬಿಕಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಿದ್ದಾರೆ ಅವರು, ಇಸ್ ದ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಈ ಕ್ವಶನ್ ನೋಡ್ರಿ ಯಾವ ರೀತಿ ಮಾಡೋಣ ಅಂತ. ಇಫ್ ಎ ಈಸ್ ಈಕ್ವಲ್ಸ್ ಟು ದಿಸ್ ಮ್ಯಾಟ್ರಿಕ್ಸ್, ದೇ ಆರ್ ಟೆಲಿಂಗ್ ಎ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ಎ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗ್ತದ. ಫೈನ್, ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಅನ್ನ ಕೊಟ್ಟಿದ್ದಾರೆ. ಎ ಇನ್ವರ್ಸ್ ಎಕ್ಸಿಸ್ಟ್ ಯಾವಾಗ ಆಗ್ತೈತಿ? ಬೈ ಕಂಡೀಷನ್ ಡಿಟರ್ಮಿನೆಂಟ್ ಆಫ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0.
This is the condition for existence of what? Inverse. Correct? Determinant should not be equals to 0. So we know that determinant solve ಮಾಡೋಣ ಈಗ ಏನಾಗ್ತದೆ ಇಲ್ಲಿ 2 times of 3 2s are 6 minus 5. Okay, minus lambda times, it will be nothing but what? Minus lambda times this into this will be 0 minus 5. Okay, and next ಏನು ಬರ್ತೈತೆ ನೋಡ್ರಿ, minus 3 times of, it will be nothing but 0 minus 2. This should not be equals to 0. Correct? So in condition ಸಿಗ್ತೈತೆ ಅಂತ ನೋಡೋಣ. 6 minus 5 is 1, so here we'll get 2. This will be plus 5 lambda. Last ಇಲ್ಲೇನು ಬರ್ತದೆ ಅಂದ್ರೆ plus 6 should not be equals to 0. So 5 lambda plus 8 should not be equals to 0, or lambda should not be equals to minus 8 by 5. Correct? So ಯಾವ್ದು ಕ್ವಶನ್ ನೋಡಿ, ಯಾವುದೇ ಆಪ್ಷನ್ ಇದೆ ಇಲ್ಲಿ lambda not equal to 2 ಅಂತಿದ್ದಾರೆ, lambda not equals to 2, lambda not equals to minus 2, ಏನು ಈ ಯಾವುದು ಮೂರು ಕಂಡೀಷನ್ ಬಂದಿಲ್ಲ. ಸೊ your option D, none of this is correct for this question. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಎಸ್, ಇದು ಕ್ವಶನ್ ನೋಡಿ ಮಕ್ಕಳ, ಅದೇ ಮತ್ತೆ ವಾಟ್ ಐ ಹ್ಯಾಡ್ ಟೋಲ್ಡ್ ಯು ಇಸ್ ಮ್ಯಾಟ್ರಿಕ್ಸ್ ಪಾಲಿನಾಮಿಯಲ್ ಅಥವಾ ಮ್ಯಾಟ್ರಿಕ್ಸ್ ಈಕ್ವೇಷನ್ ಅನ್ನು ಕೊಟ್ಟಿರ್ತಾರೆ, ಅಲ್ಲಿ ನೀವು ಆನ್ಸರನ್ನು ಫೈಂಡ್ ಮಾಡಬೇಕು. ಈ ಕ್ವಶನಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಮ್ಯಾಟ್ರಿಕ್ಸನ್ನು ನಿಮ್ಗೆ ಡಿಟರ್ಮಿನೆಂಟನ್ನು ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಒನ್ ಡಿಟರ್ಮಿನೆಂಟ್. ಈ ಕಡೆ ಏನು ಐತೆ ನೋಡ್ರಿ, ಇಟ್ ಈಸ್ ನಥಿಂಗ್ ಬಟ್ ಪಾಲಿನಾಮಿಯಲ್ ಅದ ನೋಡ್ರಿ, ಇಲ್ಲಿ ಇಟ್ ಈಸ್ ಅ ಪಾಲಿನಾಮಿಯಲ್ ಇನ್ ಎಕ್ಸ್. ಯಾವ ಇತ್ತರದ ವ್ಯಾಲ್ಯೂ ಕೇಳತ್ತಾರ ಅವ್ರ, ದೇ ಆರ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಎ. ಕರೆಕ್ಟ್ ಆನು, ದೇ ಆರ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಎ. ಯಾವ ರೀತಿ ಮಾಡೋಣ ಈಗ, NCERT ನಿಮ್ಮದು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಇದು. ಡೆಫಿನೆಟ್ಲಿ KCET 2025 ರಿಪೀಟ್ ಆಗಿದ್ರೂ ಆಗ್ಬೋದು, ಅವಾಗ ಬಂದಂಗೆ ಹೇಳ್ರಿ ಕಮೆಂಟ್ಸ್ನಾಗ. ಓಕೆ ಫೈನ್. ಸೊ ಇಲ್ಲಿ ನೋಡ್ರಿ ಏನಾಗೈತಿ ಈಗ, ದಿಸ್ ಈಸ್ ದ ಡಿಟರ್ಮಿನೆಂಟ್ ದೇ ಹ್ಯಾವ್ ಗಿವನ್. ದಿಸ್ ಈಸ್ a plus bx plus cx square plus dx cube. Value of a they are asking. So what we can do over here is simply we'll take x equal to 0. ಈ ಕಂಡೀಷನ್ ಅನ್ನು ತಗೊಂಡ್ಬಿಡೋಣ ಇಲ್ಲಿ, x is equals to 0. ಸೊ ಇಲ್ಲೇನು ಉಳಿತದ, a ಉಳಿತ, ಓನ್ಲಿ a is remaining. ಅದೇ ವ್ಯಾಲ್ಯೂ ಬೇಕು ನಮ್ಗೆ. If we take same value x as over here, so what will happen over here? See, this will be 0. Sorry, x value 0 ತಗೋಬೇಕಲ್ಲ. ಸೊ ಇಲ್ಲೇನು ಉಳಿತದ 1 1 and 1. Fine. Again here we will be having 1 1 and 1. Next again here 1 1 and 1. So this value is equal to a. Correct? So ಈಗ ನೋಡ್ರಿ ಪ್ರಾಪರ್ಟಿ ಬರ್ಸಿದ್ನಿ ಏನಂದ್ರೆ, if any two rows or columns are identical, value of the determinant is 0. 0 ನ ಅದ. ಓಕೆ, ಸೊ ಇಲ್ಲೇನಾಗ್ತದೆ ಈಗ, 2 rows are identical, value of the determinant is equals to what? 0. Yes or no? ಸೊ ಯಾವ್ದು ಆಪ್ಷನ್ ಆಯಿತು? ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕ್ವಶನಿಗೆ ಒಂದೊಂದು ಗುಂಡು ಹಾಕ್ಬಿಡ್ರಿ. ಓಕೆ, ಅಂಜಾಕ್ ಹೋಗ್ಬೇಡ್ರಿ. ಏನು ಎಷ್ಟು ಟಫ್ ಕ್ವಶನ್ ಇದ್ರೆ ಆ್ಯಸ್ ಅ ಮ್ಯಾಥಮೆಟಿಷಿಯನ್ಸ್ ಲೈಫ್ನಾಗ ಭಾಳ ಪ್ರಾಬ್ಲಮ್ಸ್ ಬರ್ತಾವೆ. ಓಕೆ, ನೀವು ಮುಂದೆ ಹೋಗ್ತಿರಲ್ಲ ಭಾಳ ಪ್ರಾಬ್ಲಮ್ಸ್ ಬರ್ತಾವೆ. ಆ ಎಲ್ಲ ಪ್ರಾಬ್ಲಮ್ಸಿಗೆ ಮ್ಯಾಥಮೆಟಿಕ್ಸ್ ಈಸ್ ದ ಸೊಲ್ಯೂಷನ್. ನೀವು ಯಾವ ಥರ ಮ್ಯಾಥಮೆಟಿಕ್ಸ್ ಕ್ವಶನ್ ಸಾಲ್ವ್ ಮಾಡಿದಾಗ ಖುಷಿ ಆಗ್ತದಲ್ಲ, ಆ ಪ್ರಾಬ್ಲಮ್ ಓವರ್ಕಮ್ ಮಾಡಿದಾಗೂ ಅದೇ ರೀತಿ ಖುಷಿ ಆಗ್ತದೆ. ಸೊ ಓನ್ಲಿ ಮ್ಯಾಥ್ಸ್ ಈಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಎಸ್ ಆರ್ ನೋ? ಓಕೆ ಫೈನ್ ಸ್ಟೂಡೆಂಟ್ಸ್, ಬನ್ನಿ ಇಲ್ಲಿ ನೋಡಿ. ಈಗ ಎ ಆ್ಯಂಡ್ ಬಿ ಆರ್ ಮ್ಯಾಟ್ರೈಸಸ್ ಆಫ್ ಆರ್ಡರ್ 3. ಓಕೆ, ಎರಡು ಮ್ಯಾಟ್ರಿಕ್ಸ್ ಇದು ಆರ್ಡರ್ ಏನೈತೆ ಅಂತ ಕೊಟ್ಟಿದ್ದಾರೆ ಅವ್ರ. ಎ ಈಸ್ ಆಫ್ ಆರ್ಡರ್ 3 cross 3 and B is of order 3 cross 3. They are asking the value of determinant of 3AB. Properties. In property, k times of A is equals to k to the power of n times determinant of A. Innond property enandra determinant of AB is equals to determinant of A into determinant of B. Fine. ಇವೆರಡು ಪ್ರಾಪರ್ಟೀಸ್ ಯೂಸ್ ಮಾಡೋಣಂತ. ಓಕೆ, ಅಲ್ಲ ಹೈಲೈಟ್ ದಿಸ್ ಪ್ರಾಪರ್ಟೀಸ್ ಆಲ್ಸೋ ಒನ್ಸ್. ನೆನಪಿರಲಿ ನಿಮ್ಗೆ ಇವೆಲ್ಲ ಪ್ರಾಪರ್ಟೀಸ್. ಓಕೆ ಫೈನ್. ಸೊ ನೋಡ್ರಿ ಇಲ್ಲಿ ಈ ಫಸ್ಟ್ 3 ಹೊರಗಡೆ ತೆಗೆದ್ರೆ ಇಟ್ ವಿಲ್ ಬಿ 3 to the power of 3 times determinant of A. ಎಸ್, determinant of A into just a minute determinant of B. Clear? So 3 to the power of 3 is nothing but what? 27. Determinant of A value ಎಷ್ಟು ಕೊಟ್ಟಿದ್ದಾರೆ? 5. And determinant of B value ಎಷ್ಟು ಕೊಟ್ಟಿದ್ದಾರೆ? 3. Correct? Now if you multiply this 27 into 15, correct? 27 into 15 ಮಾಡಿದ್ರೆ it will be 405. ಬೇಕಿದ್ರೆ ಒಂದ್ಸತಿ ಮಲ್ಟಿಪ್ಲೈ ಮಾಡಿ ನೋಡೋಣ ಅಂತ. 27 into 15. So see here 7 5s are 35.
5 2 ಝಾ 10 10 13 ಆಗ್ತದೆ ಇಲ್ಲಿ ಪ್ಲಸ್ 7 1 ಝಾ 7 1 2 ಝಾ 2 ಎಷ್ಟಾಗ್ತದೆ ಇಲ್ಲಿ ಮಕ್ಕಳ ಎಸ್ ವಿಲ್ ಗೆಟ್ 405 ಅಲ್ರು ಎಸ್ ಸೊ ನೋಡಿ ಇಲ್ಲಿ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡೋಣಂತ ಎಸ್ there are two values let us solve this there are two values of a there are two values of a which makes the determinant value whatever this determinant value is there is equals to 86 okay ಈ ರೀತಿ ಕೊಡ್ತಿದ್ದಾರೆ ಕ್ವಶನ್ ಏನಂತಿದ್ದಾರೆ ಅಂದ್ರೆ there are two values of a ಇಲ್ಲದ okay which makes the value of determinant equal to 86 we need to find the sum of this number expand ಮಾಡ್ರಿ determinant 1 times of this into this it will be 2a square simple question ನೋಡಿ KCET 2022 problem exemplar ಅಲ್ಲಿ ಕೂಡ ಇದೆ ಇದು if you see your exemplar same question ಇದೆ okay 2 times of a square this will be plus 4 minus of minus plus 2 times of this into this will be 4a fine and next we have plus 5 times of it will be nothing but 4 2s are 8 this is equal to 86 okay this is equals to 86 solve ಮಾಡ್ರಿ ಇದನ್ನ ಈಗ this is 2a square plus 4 plus 8a plus ನಿಮ್ದು 40 is equal to 86 clear ಇದನ್ನ ಸಾಲ್ವ್ ಮಾಡಿದ್ರೆ ಈಗ 2a square plus 8a plus 44 minus 86 is equal to 0 ಇದನ್ನ ಸಾಲ್ವ್ ಮಾಡ್ರಿ 2a square plus 2a square plus 8a minus it will be nothing but what 44 minus 86 44 minus 86 andra ಎಷ್ಟು ಬಂತಿಲ್ಲಿ 2 yes this will be nothing but what minus 42 equal to 0 2 in the throughout we will divide so we will get a square plus 4a minus 21 equal to 0 correct 2 in the divide ಮಾಡ್ರಿ throughout 21 split ಮಾಡಬೇಕಾ yes if we split 21 it will be 7 into 3 correct plus 7 minus 3 yes so a values are nothing but a plus 7 factorize ಮಾಡಿ a plus 7 a minus 3 equal to 0 ಅಂತ ಬರಿಬಹುದು so what we are getting over here students when we solve this your a plus 7 is equal to 0 or we have a minus 3 is equals to 0 so a value ಏನು ಬಂತಿಲ್ಲಿ minus 7 or your a value is equals to what 3 correct ಅರ್ಥ ಆಗ್ತಿದೆ ಏನಿಲ್ರು ಬಂತಲ್ವಾ ಎ ವ್ಯಾಲ್ಯೂಸ್ ನೆಕ್ಸ್ಟ್ ಅವ್ರು ಏನು ಅಂದಿದ್ದಾರೆ ಈ ಎರಡು ವ್ಯಾಲ್ಯೂಸನ್ನು ಫೈಂಡ್ ಮಾಡಿ ಅದನ್ನ ಆದ್ಮೇಲೆ ಹತ್ರ ಸಮ್ ಮಾಡಿಬಿಡಿ ಆನ್ಸರ್ ಬಂದುಬಿಡುತ್ತೆ ಅಷ್ಟೇ ಸೊ ಇಲ್ಲಿ ನೋಡಿ ಈ ಎರಡು ವ್ಯಾಲ್ಯೂಸನ್ನು ಸಮ್ ಮಾಡಿದರೆ minus 7 plus 3 will be equal to what minus 4 so yes option C is the correct for this question next question ಗೆ ನೋಡೋಣ yes ಈ ಕ್ವಶನ್ ನೋಡ್ರಿ ಮತ್ತೆ ಸಿಂಪಲ್ ಕ್ವಶನ್ applications of determinants ನಾಗ based question ಇದೆ area of the triangle with vertices these are the vertices is 9 square units then the value of k is ಯಾವ ರೀತಿ ಕೊಡ್ತೀವಿ a is equals to area is equals to half of mod of determinant of minus 301 0k 1 fine yes next area ಎಷ್ಟು ಅಂತಿದ್ದಾರೆ ಅವರ 9 ಈ 2 ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಇಲ್ಲಿ mod of yes it will be nothing but what determinant expand ಮಾಡ್ತಾ ಇದ್ದೀನಿ ನೋಡ್ರಿ minus 3 0 minus k 0 minus k plus 0 okay idantu 0 ada plus 1 times of it will be nothing but 3k fine mod 9 2s are 18 is equals to mod of idra multiply madidre 3k ಆಗ್ತದ plus 3k sorry 3k plus 3k fine ಈಗ ಈ mod whatever this mod is there ಇದನ್ನ ತಗ್ನಿ ಅಂದ್ರ ಇಲ್ಲಿ ನೋಡ್ರಿ plus or minus 18 ಆಗ್ತದೆ ಇಲ್ಲಿ plus or minus 18 yes what we will get over here is 6k correct so ಈಗ ಎರಡು ಪಾರ್ಟ್ಸ್ ನಾಗ ಡಿವೈಡ್ ಆಗ್ತದ 6k is equals to 18 and another part is 6k is equals to minus 18 correct so ಇಲ್ಲಿಂದ k value ಎಷ್ಟು ಬರ್ತದೆ ಈಗ k value will be nothing but 18 divided by 6 is 3 here we will get minus 3 options ನಾಗ ಯಾವ ಐತಿ ಅದನ್ನ ಟಿಕ್ ಮಾಡೋಣ ಅಂತ so ಯಾವ್ದೈತಿ options ನಾಗ this is there so this will be correct for this question next question nodri yes again very simple question students they are telling that A is a square matrix of order 3
such that a into adjoint of a is equals to 10 times of I. Determinant of adjoint of a ಕೇಳ್ತಿದ್ದಾರೆ. Yes or no? Now we have one very standard theorem. ಏನಾಯ್ತದ theorem ಅಂದ್ರ, yes, look at this theorem. a into ನೋಟ್ಸ್ ಅಲ್ಲಿ ಕೂಡ ಬರ್ಸಿದ್ದೇನೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. a into adjoint of a into a is equals to determinant of a into I. Correct? This is what is there. Fine? ನೆನಪಿರಲಿ ಇದನ್ನ. Just remember this. So the same property use ಮಾಡೋಣಂತಿಲ್ಲಿ. Let us use this. Okay. What will we get over here? ನೋಡಿಲ್ಲಿ. If we compare this to a into adjoint of a is equals to determinant of a into I. ಏನು ಬರ್ತೈತೆ ಮಕ್ಕಳ? What will we get? Determinant of a value 10 ಬರ್ತದ. ಬಂತೇನಿಲ್ರು determinant of a value. ಇನ್ನೊಂದು ಪ್ರಾಪರ್ಟಿ ಏನದ ನಮ್ಗೆ? What we have, one more property is determinant of adjoint of a is equals to determinant of a to the power of n minus 1. So other same property will use ಮಾಡೋಣಂತ. determinant of a to the power of ಏನಾಗ್ತದೆ ಇಲ್ಲಿ? order of the matrix is 3, so it 2 ಆಗ್ತದ, which will be equals to 10 whole square. 10 whole square ಅಂದ್ರೆ 100. ಈ ರೀತಿ ಕ್ವಶನ್ಸ್ ನಿಮ್ಮ KCET ಅಲ್ಲಿ ತುಂಬಾ ಸತಿ ರಿಪೀಟ್ ಆಗಿದಾವೆ. whatever these questions are there, this type of students students ಏನೈತೆ ಇಲ್ಲಿ ಪ್ರಾಪರ್ಟಿ ಬೇಸ್ಡ್, ಪ್ರಾಪರ್ಟೀಸ್ ಆಫ್ adjoint, ಡೆಫಿನೆಟ್ಲಿ ಒಂದು ಕ್ವಶನ್ ಅಂತೂ ಬಂದಿದೆ. ಓಕೆ, ಸೊ ಯುವರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್, ಸೊ ಈ ನೋಡ್ರಿ, ಈ ಕ್ವಶನ್ ನಿಮ್ಮದು ಏನಾಯ್ತಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಡಿಟರ್ಮಿನೆಂಟ್ ಪ್ರಾಪರ್ಟಿ ಮ್ಯಾಗ ಅದ. ಎ ಈಕ್ವಲ್ ಟು ಅದನ್ನು ಕೊಟ್ಟಿದ್ದಾರೆ ಅವರು. ಎಸ್ ಆರ್ ನೋ? ದೇ ಆರ್ ಟೆಲಿಂಗ್ ದಟ್ ಎ ಇಸ್ ಈಕ್ವಲ್ಸ್ ಟು x11 1x1 11x. ವಿ ನೀಡ್ ಟು ಫೈಂಡ್ ಡಿ ಎ ಬೈ ಡಿ ಎಕ್ಸ್. ಸೊ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. In short, I'll tell you, one determinant is there. Fine, see here, 3 cross 3 na ತಗೊಳ್ಳೋಣಂತ. If your f of x is this determinant, that is, I'll change pen color. Okay, ನೋಡ್ರಿ ಇಲ್ಲಿ ಯಾವ ರೀತಿ ಅದ ಅಂದ್ರೆ, suppose it is x1 x2 x3, fine, x4 x5 x6 and x7 x8 x9. This is the concept to solve this. F dash of x, if you want to find f dash of x, ಎರಡು ಸತಿ ರಿಪೀಟ್ ಆಗೈತಿ ಇದು ಕ್ವಶನ್ ಬ್ಯಾಕ್ ಟು ಬ್ಯಾಕ್. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿಲ್ ಬಿ ನಥಿಂಗ್ ಬಟ್ ವಾಟ್ ಓವರ್ ಹಿಯರ್. ಯಾವ ರೀತಿ ಮಾಡ್ತೀರಂದ್ರೆ, ಫಸ್ಟ್ ರೋ ಡಿಫ್ರೆನ್ಸಿಯೇಷನ್ ಮಾಡ್ರಿ. x1 x1 ಡ್ಯಾಶ್ x2 ಡ್ಯಾಶ್ x3 ಡ್ಯಾಶ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ರಿ. ನೆಕ್ಸ್ಟ್ ವಾಟ್ ಎವರ್ ರಿಮೈನಿಂಗ್ 2 ರೋಸ್ ಆರ್ ದರ್, ಕೀಪ್ ಇಟ್ ಆಸ್ ಇಟ್ ಇಸ್. ಅದನ್ನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಟು ಚೇಂಜ್ ದಟ್, ಕೀಪ್ ಇಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಏನು ಮಾಡ್ತೀರಿ ಈಗ? ಪ್ಲಸ್ determinant of differentiation of first and last row, keep it as it is. Differentiate second, x4 dash x5 dash x6 dash and x7 x8 x9. ಲಾಸ್ಟಿಗೆ ಏನು ಮಾಡ್ತೀರಂದ್ರೆ, ಲಾಸ್ಟ್ ರೋ ಡಿಫ್ರೆನ್ಶಿಯೇಟ್ ಮಾಡೋದ, ಉಳ್ಕಿದ 2 ರೋಸನ್ನು ಹಂಗೆ ಇಡೋದ. ಓಕೆ, x1 x2 x3, ಫೈನ್, x4 x5 x6. ಇಲ್ಲೇನಾಗ್ತದ? x7 ಡ್ಯಾಶ್ x8 ಡ್ಯಾಶ್ x9 ಡ್ಯಾಶ್. ಕ್ಲಿಯರ್? ಎಷ್ಟು ಬಂತಲ್ಲ? ಸೊ ಬರ್ರಿ ಇಲ್ಲಿಗ ಸೇಮ್ ಡಿಫ್ರೆನ್ಷಿಯೇಷನ್ ಮಾಡೋಣಂತ. ವಿಲ್ ಡೂ ಡಿ ಎ ಬೈ ಡಿ ಎಕ್ಸ್, ಎಕ್ಸ್ಪಾಂಡ್ ಮಾಡೋಣ, ನೋಡೋಣ ಏನು ಬರ್ತದಂತ. ಓಕೆ, ಸೊ ಹೌ ವಿಲ್ ವಿ ಡಿಫ್ರೆನ್ಷಿಯೇಟ್ ಇಟ್? ಆರ್ ಎಲ್ಸ್ ಇನ್ನೊಂದು ಮೆಥಡ್ ಏನಂದ್ರೆ, ಫಸ್ಟ್ ಎಕ್ಸ್ಪಾಂಡ್ ಮಾಡ್ಕೊಳ್ಳಿ ಇದನ್ನು, ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಅಪ್ ಟು ಯು. ಓಕೆ, ಫೈನ್. ಸೊ ನಾನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರ್ತದ, 0 0. ಓಕೆ, ಆ್ಯಂಡ್ ದಿಸ್ ರಿಮೈನಿಂಗ್ ಆಸ್ ಇಟ್ ಇಸ್. ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. 1 1 x. ಅಪ್ ಟು ಯು ಪೀಪಲ್, ನೀವು ಎಕ್ಸ್ಪಾಂಡ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿರಿ ಅಥವಾ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ಪಾಂಡ್ ಮಾಡಿರಿ. ಒಂದು ಎಕ್ಸ್ಟ್ರಾ ಮೆಥಡನ್ನು ನಿಮ್ಗೆ ಕೊಟ್ಟಿದ್ದೇನೆ ನಾನು. ಓಕೆ, ನೆಕ್ಸ್ಟ್ ಇಸ್ ವಿ ಆರ್ ಗೋಯಿಂಗ್ ಟು ಕೀಪ್ x11 ಆಸ್ ಇಟ್ ಇಸ್. ಓಕೆ, ಯಾವ ರೋ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಲ್ಲ ಅದನ್ನು ಬೇರೆ ಪೆನ್ಲೆ ಬರೀತೇನಂತ. 1 0 0. ಇಲ್ಲಿ ಕೂಡ ಏನಾಗ್ತದೆ? 0 1 0 0. ಸಾರಿ, ಇದನ್ನಂತೂ ಚೇಂಜ್ ಆಗಂಗಿಲ್ಲ. Yes, this will remain 1 1 x. Finally last, okay, 1 1 x plus last ಗೆ ಏನು ಮಾಡ್ಬೇಕಂದ್ರೆ, your x11 as it is, 1x1 as it is, last row differentiate ಮಾಡ್ರಿ. If you differentiate the last row over here, 0 0 1 ಬರ್ತದೆ. Clear?
ಎಸ್ ಲೆಟ್ ಅಸ್ ಎಕ್ಸ್ಪಾಂಡ್ ನಾವು ಸಿಂಪ್ಲಿ ಇಲ್ಲಿ ನೋಡ್ರಿ ಅಲಾಂಗ್ ಫಸ್ಟ್ ರೋ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ ವಿಲ್ ಗೆಟ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಲ್ಲಿ ಎಕ್ಸ್ಪಾಂಡ್ ಮಾಡಿದ್ರೆ ಪ್ಲಸ್ ಐ ಆಮ್ ಎಕ್ಸ್ಪಾಂಡಿಂಗ್ ಅಲಾಂಗ್ ದಿಸ್ ಸೆಕೆಂಡ್ ರೋ ಸೈನ್ ಏನಿರ್ತದೆ ಇಲ್ಲಿ ಯಾ ಸೈನ್ ಈಸ್ ಮೈನಸ್ ಪ್ಲಸ್ ಮೈನಸ್ ಸೊ ಇಟ್ ವಿಲ್ ಬಿ ಪ್ಲಸ್ 1 ಟೈಮ್ಸ್ ಆಫ್ ದಿಸ್ ಇಂಟು ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ನೆಕ್ಸ್ಟ್ ಆಮೇಲೆ ಮತ್ತೆ ಇಫ್ ಐ ಎಕ್ಸ್ಪಾಂಡ್ ಅಲಾಂಗ್ ಹಿಯರ್ ಇಟ್ ವಿಲ್ ಬಿ ಪ್ಲಸ್ 1 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 correct. So ಏನು ಬಂತು ಇಲ್ಲಿಂದ we are getting 3 times of x square minus 1. They are telling that this is nothing but your dA by dx. They are telling us to relate it with the matrix what? B. So ನಿಮ್ಮ 2023 ಅಲ್ಲಿ ಏನಾಗಿತ್ತಂದ್ರೆ ಈ ಕ್ವಶನ್ ಬಂದಿತ್ತ 2024ನಾಗ ಅವ್ರು P and Q ಮಾಡಿದ್ದಾರೆ ಇಲ್ಲಿ instead of A and B they have done P and Q. So if I differentiate this ನೋಡಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತೈತಿ ಇಲ್ಲಿ okay if I expand sorry ಇದನ್ನ expand ಮಾಡಿದ್ರೆ it will be nothing but what x square minus 1 determinant value determinant of B is equals to x square minus 1 so here it will be 3 times of what B okay because determinant itself is that sorry B is equals to itself is equals to x square minus 1 artha aita correct so your which option will be correct your option B is correct for this question. Next question ಗೆ ಹೋಗೋಣ. Yes. So ಈ question ನೋಡಿ ಮಕ್ಕಳ ಸಿಂಪಲ್ ಆಗಿದೆ. Okay. Don't worry about this question. So if you see ಇದನ್ನ ನಾನು ಡಿಟರ್ಮಿನೆಂಟ್ ಫೈಂಡ್ ಮಾಡಿದ್ರೆ ಇಲ್ಲಿಂದ determinant of A n. If I do this it will be nothing but what 1 minus n whole square minus n square. Now A minus B whole square formula 1 plus n square minus it will be nothing but what 2n minus n square. So ಇಲ್ಲಿಂದ ಇದು ಕ್ಯಾನ್ಸಲ್ ಆಯ್ತಲ್ಲ so here it will be nothing but what now 1 minus 2n correct. So now this is nothing but my determinant of an ಈ ರೀತಿ ಬಂತು correct. Now if I substitute that same values over here a1 value ಏನು ಬರ್ತೈತೆ ನೋಡ್ರಿ ಇಲ್ಲಿ substitute ಮಾಡಿದಾಗ if I ask you what will be the determinant of an determinant of a1 will be nothing but 1 minus 2 into 1 which will be equals to what minus 1. Determinant of a2 what will be determinant of a2 1 minus 2 times of 2 so it will be 1 minus 4 which will be nothing but minus 3 ಈ ರೀತಿ ಕಂಟಿನ್ಯೂ ಮಾಡ್ಕೋತಾ ಹೋದ್ರ ಈ ಎಕ್ಸ್ಪ್ರೆಷನ್ ಏನಾಗ್ತದ what will be this expression yes minus 1 plus minus 3 next ನಿಮ್ದು plus minus 5 plus minus 7 so on ಈ ರೀತಿ continue it will be nothing but plus 2n minus 1 because sorry 1 minus 2n ಬಂದೈತಿ okay fine ಅದು minus sign common ತಗೋತೇನಂದ್ರ it will be 1 minus 2n correct. Now see students from here I'll take the complete minus sign common ತಗೊಂಡ್ರೆ it will be nothing but ನೋಡಿ ಮತ್ತೆ ಇದು KCET 2022 problem ಇದೆ ನಿಮ್ದು okay so 1 plus 3 repeat ಆಗ್ಬೋದು standard question standard ಚೆನ್ನಾಗಿತ್ತು whatever this question standard is there it was very nice students okay ಈ ರೀತಿ ಎಲ್ಲ ಕ್ವಶನ್ಸ್ ಏನು ಮಾಡಬೇಕಂದ್ರೆ ನೆನಪಿಡಬೇಕು ಬಿಕಾಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತಾವೆ ಅದು ಪ್ರೀವಿಯಸ್ ಕ್ವಶನ್ ಆಗಿರಲಿ ನೋಡ್ರಿ ಈ ಕ್ವಶನ್ಸ್ ಏನಾಯ್ತಲ್ಲ whatever this determinant based ಇದು ಕೂಡ ರಿಪೀಟ್ ಆಗೈತೆ ಬಿಕಾಸ್ ಕ್ವಶನ್ ಕಾನ್ಸೆಪ್ಟ್ ಚಲೋ ಇತ್ತು ಓಕೆ ನೋಡ್ರಿ ಈಗ 1 5 plus 7 so on up till minus sign common ತಗೊಂಡ್ನಿ ಅಂದ್ರೆ remaining will be again 2n minus 1 so ಏನಾಗತ್ತೈತಿ ಇಲ್ಲಿ if you observe over here whatever this is there students okay this is sum of what sum of odd natural numbers correct sum of odd natural numbers clear so ಇದನ್ನ ಕಾನ್ಸೆಪ್ಟ್ ನೀವು ಕಲ್ತಿರ್ತೀರಾ ಲೋವರ್ ಕ್ಲಾಸಸ್ ಅಲ್ಲಿ ಕ್ಲಾಸ್ 10th ಆಗಿರಲಿ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಸೊ ಸಮೇಷನ್ ಆಫ್ ನೋಡಿ ನ್ಯಾಚುರಲ್ ನಂಬರ್ಸ್ ಓಕೆ ಈಸ್ ನಥಿಂಗ್ ಬಟ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅದೇ ಸಮ್ ಆಫ್ ನಿಮ್ಮದು 2n ಮೈನಸ್ 1 odd natural numbers will be nothing but what n square correct so this will be what one concept remember this so here this will be minus of n square ಬರ್ತದಿಲ್ಲಿ okay this is what we are finding the value of this ಈ complete term ಏನಿದೆ ಅಲ್ವಾ we are finding the value for this n square ಬಂತು up till where it is going
2021 ಅಲ್ಲ, so here it will be minus of 2021 whole square. Okay, so that is what we wanted. ಆಗ ಯಾವ್ದು ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ is correct for this question. Next question ನೋಡಿ. Yes, ಇದು ಕೂಡ ತುಂಬಾನೇ ಸಿಂಪಲ್ ಕ್ವಶನ್ ಆಗಿದೆ ಮಕ್ಕಳ. If you see over here, they are telling that A is a square matrix of order 3. Determinant of A is equal to 5. Then we need to find determinant of A into adjoint of A. Okay, so yes, see here, A is 3 cross 3 matrix. Fine, A is 3 cross 3 matrix. Adjoint of A kuda ಏನಾಗುತ್ತೆ? Adjoint of A is also 3 cross 3 matrix. ಹೌದಲ್ವಾ? Yes. So fine, if you see over here, this can be written as determinant of A into ನೋಡಿ KCT 2022 problem into determinant of adjoint of A. Two matrices are of same order, we can split it like this. Now by property, this is determinant of A and this is determinant of A to the power of, yes, 3 minus 1. Correct or no? Fine, because we know this property, determinant of adjoint of A is equals to determinant of A to the power of n minus 1. n ಏನಾಗುತ್ತೆ ಆ ಕೇಸಲ್ಲಿ? ಆರ್ಡರ್. ಓಕೆ, n is nothing but what? ಆರ್ಡರ್. ಸೊ ಇಲ್ಲೇನಾಯಿತು? ಡಿಟರ್ಮಿನೆಂಟ್ ಆಫ್ A square ಆಯಿತು. Clear? So determinant of A square, A is nothing but of order 5. So this will be 5 square, which is equals to what? 125. Okay, sorry, ಮತ್ತೆ ಮಿಸ್ಟೇಕ್ ಮಾಡಿದ್ದೀನಿ. ಏನಂದ್ರೆ this should be determinant of A and this will be determinant of A square. ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ, if you multiply this both, we'll get A cube. Now this is nothing but 5 cube. 5 cube is nothing but what? 125. Clear? So ಯಾವ್ದು ಆಪ್ಷನ್ ಆಗುತ್ತೆ ನೋಡಿ? Your option A is correct for this question. Next question ಗೆ ಹೋಗೋಣ. Yes, I think this is the last question, students. Okay, ಈ ಕ್ವಶನ್ ಅಲ್ಲಿ ನೋಡಿ. ಓಕೆ, ಎನರ್ಜಿ ಹೈ ಇದೆ ಅಲ್ವಾ? ಹೌ ಇಸ್ ದ ಜೋಶ್? ಹೈ ಸರ್. ಓಕೆ, ಫೈನ್. ಸೊ ಬನ್ನಿ, ಈ ಕ್ವಶನ್ ನೋಡಿ ಏನಂತಿದ್ದಾರೆ. ಇಫ್ ದ ಡಿಟರ್ಮಿನೆಂಟ್ ಆಫ್ adjoint of a matrix of order 3 is 25, then we need to find the determinant of inverse of the matrix. ಓಕೆ, ನೋಡಿ ಏನಂತಿದ್ದಾರೆ. we need to find determinant of A inverse, which is same as 1 by determinant of A. Correct? This is the property. So ಈಗ ನೋಡ್ರಿ ಏನಂತಿದ್ದಾರೆ ಅವರ, determinant of adjoint of A. Determinant of adjoint of A is equal to 25. Previously ಏನು ಪ್ರಾಪರ್ಟಿ ಯೂಸ್ ಮಾಡಿದ್ವಿ ಅಲ್ಲ, ಮತ್ತೆ 3 cross 3 ಇದೆ. ಸೊ ಇಲ್ಲೇನಾಗುತ್ತೆ? A square is equals to 25. So determinant of A will be equals to plus or minus 5. Correct? ಸೊ ಇಲ್ಲೇನಾಯಿತು ನೋಡ್ರಿ, 1 divided by 5 plus or minus 5, or which is equals to what? Plus or minus 0.2 ಅಷ್ಟೇ. ಸೊ ಯಾವ್ದು ಆಪ್ಷನ್ ಆಗುತ್ತೆ ಇಲ್ಲಿ? your option D is correct choice for this question. Okay, yes, so that's it student. I hope ನಾವು ಪ್ರತಿಯೊಂದು ಏನು ಕ್ವಶನ್ ಸಾಲ್ವ್ ಮಾಡಿದ್ದೇವಲ್ಲ, ವಾಟ್ ಎವರ್ ಕ್ವಶನ್ಸ್ ವಿ ಹ್ಯಾವ್ ಡನ್, ಇಟ್ ಇಸ್ ಕ್ಲಿಯರ್ ಫಾರ್ ಯು. ವಾಟ್ ಯು ಡೂ, ಅದೇನು ಕ್ವಶನ್ಸ್ ಇರುತ್ತಲ್ಲ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿ ಇನ್ನೊಂದು ಸತಿ ಗೋ ಥ್ರೂ ಮಾಡಿ ಆ ಕ್ವಶನ್ಸನ್ನು. ವಾಟ್ ಎವರ್ ದಿಸ್ ಕ್ವಶನ್ಸ್ ಆರ್ ದರ್, ವಾಟ್ ಐ ಹ್ಯಾವ್ ಪಿಕ್ಡ್ ಫಾರ್ ದಿಸ್ ಎಕ್ಸಾಂಪ್ಲರ್ ಸೀರೀಸ್, ಇದೇನಿದೆ ಅಂದರೆ ರಿಪೀಟೆಡ್ ಕ್ವಶನ್ ಆಗಿರಲಿ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಇದೇ ಕಾನ್ಸೆಪ್ಟ್ ಮೇಲೆ ಬೇರೆ ಯಾವುದಾರೆ ಕ್ವಶನ್ ಬಂದಂತ ತಿಳ್ಕೊಳ್ಳಿ. ವಾಟ್ ಎವರ್ ಇಫ್ ಯು ಗೆಟ್ ಇನ್ನೊಂದು ಕ್ವಶನ್ ಬಂದಂತ ತಿಳ್ಕೊಳ್ರಿ, ಆ ಕ್ವಶನ್ಸನ್ನು ನೀವು ಈಸಿಲಿ ಆಗಿ ಅಟೆಂಪ್ಟ್ ಮಾಡ್ಬೋದು ಅಷ್ಟೇ. ಓಕೆ, ವಾಟ್ ಈಸ್ ದ ಪರ್ಪಸ್? ಯು ಪೀಪಲ್ ಅಂಡರ್ಸ್ಟುಡ್. ಪರ್ಪಸ್ ಏನು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ರಿಪೀಟ್ ಆಯಿತು ಕಾನ್ಸೆಪ್ಟ್, ಈಸಿಲಿ ಅಟೆಂಪ್ಟ್ ಆಗುತ್ತೆ. ಸೇಮ್ ಕ್ವಶನ್ಸ್ ಬಂತು, ವಿಚಾರ ಮಾಡಬೇಡಿ, ಡೈರೆಕ್ಟನ್ನು you will be knowing the answer. So with this student, I hope you have understood sorry, I hope you have understood every question of this. And students, till then we will meet in the next whatever next topic is there, continuity and differentiability. Till then, take very good care of your health. Thank you my dear students.